ನಮ್ಮದೇ ಫ್ರಾಂಚೈಸಿ ಮಾಡಲ್ ತೊಗೊಂಡು ಸೊ ಅವರು ಓನಾಗಿ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಸೊ ಮಾಲ್ಗುಡಿ ಅಮೃತ ಚಹಾ ಅಂತ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ ನಾವು ಫಸ್ಟು. ಪ್ರತಿಯೊಂದು ಔಟ್ಲೆಟ್ಟಿನ ಹೊರಗಡೆ ನೋಡಿದಾಗ ನಮಗೆ ಮಾಸ್ಟರ್ ಮಂಜುನಾಥ್ ಅವರ ಮಾಲ್ಗುಡಿ ಡೇಸ್ನ ಪಾತ್ರ ಸ್ವಾಮಿ ಅವರನ್ನು ಕಾಣೋದಕ್ಕೆ ಸಿಗುತ್ತೆ. ಸೊ ಯಾಕೆ ಆ ಒಂದು ಯೋಚನೆ ಬಂತು? ಆಮೇಲೆ ಅದರಿಂದ ಏನೋ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಯ್ತು ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ಟೆ. ಹೇಳಿ ಸರ್ ಅಂತಂದೆ, ನಾನು ಮಂಜುನಾಥ್ ಅಂತ ಹೇಳಿದರು. ಹೇಳಿ ಸರ್ ಅಂದೆ, ಆಮೇಲೆ ನಾನು ಮಾಸ್ಟರ್ ಮಂಜುನಾಥ್ ಅಂತ ಹೇಳಿದರು. ಸೊ ಅವಾಗ ನಮಗೂ ಶಾಕ್ ಆಯಿತು. ಲಿಟ್ರಲಿ ಒಂದು 40 ಮಿನಿಟ್ಸ್ ಅವ್ರದ್ದು ನಮ್ಮದು ಸಂಭಾಷಣೆ ನಡೀತು ಫೋನ್ ಕಾಲಲ್ಲಿ. ಸೊ 2010ರಲ್ಲಿ ನಾನು ಟೊಯೋಟಾ ಒಂದು ಕಂಪ್ನಿ ಜಾಯ್ನ್ ಆಗಿದ್ದು. 2014 ತನಕ ಕಂಪ್ನಿನೇ ನಮಗೆಲ್ಲ ಕಂಪ್ನಿ ಒಳ್ಳೆ ಒಂದು ಲೈಫಲ್ಲಿ ಸೆಟ್ಲಾಗಿದ್ದೀವಿ ಅನ್ನೋ ಥರ ನಮಗೂ ಮನಸ್ಥಿತಿ ಇತ್ತು. ನಮ್ಮ ಕೆಲಸ ಏನಿದೆ ನಾವೇನಿದೆ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಯಾರೋ ಮಾಡೋ ಒಂದು ತಪ್ಪಿಗೆ ನಾವು ಅದಕ್ಕೆ ಬಲಿ ಆಗ್ತಾ ಇದ್ವಿ. ಸರ್ ಹೆಚ್ಚಾಗಿ ಅಂತಲೇ ಎಲ್ಲ ಕಡೆ ನಿಮ್ಮ ಔಟ್ಲೆಟಿನ ಬೋರ್ಡ್ಗಳನ್ನು ನೋಡಿದಾಗ ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ. ಸೊ ನಿಮ್ಮ ಕನ್ನಡಾಭಿಮಾನದ ಬಗ್ಗೆ ಹೇಳೋದಾದರೆ, ಇವಾಗ ನಮ್ಮ ಭಾಷೆ ನಾವು ಬೆಳೆಸ್ತಾ ಇದ್ರೆ ಇನ್ಯಾರು ಬೆಳೆಸ್ಬೇಕು ಮೇಡಮ್ ಕನ್ನಡನ ಅಲ್ವಾ? ಸರ್ ನಿಮಗೆ ಇಷ್ಟೆಲ್ಲ ಹೇಳಿದಾಗ ನನಗೂ ಒಂದು ಕ್ಯೂರಿಯಾಸಿಟಿ, ನನಗೂ ಒಂದು ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇರುವಂಥದ್ದು. ನನಗೆ ಬಿಸ್ನೆಸ್ ಬಗ್ಗೆ ಝೀರೋ ನಾಲೆಡ್ಜ್, ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನನಗೆ ಫ್ರಾಂಚೈಸಿ ಖರೀದಿ ಮಾಡಬೇಕು. ಏನು ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಇರುತ್ತೆ, ಆ ಜಾಗಕ್ಕೆ ಏನೇನು ಬೇಕಾಗುತ್ತೆ, ಕಿಚನ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ನ ನಾವು ಮಾಡಿಕೊಡ್ತೀವಿ. ಇನ್ಕ್ಲೂಡಿಂಗ್ ನೀವೊಂದು ಟೀ ಪಾತ್ರೆಯಿಂದ ಹಿಡಿದು ಒಂದು ಸೋಸುವಂಥ ಒಂದು ಜಾಲ್ರಿಯಿಂದ ಹಿಡಿದು ನಾವೇ ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನೀವು ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಗಾದೆ ಮಾತನ್ನ ಕೇಳಿರ್ತೀರಾ. ಎಸ್, ಇವತ್ತು ನನ್ನ ಜೊತೆಗಿರುವಂತಹ ಈ ವಿಶೇಷ ಅತಿಥಿ ಆ ಗಾದೆ ಮಾತಿಗೆ ನಿದರ್ಶನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಕಷ್ಟದ ದಾರಿಯಲ್ಲಿ ನಡೆದು ಬಂದು ಒಂದು ಕಾಲದಲ್ಲಿ ತನ್ನ ಜೀವನವನ್ನ ನಡೆಸೋದಕ್ಕೋಸ್ಕರ ಲೋಟವನ್ನ ತೊಳಿತಾ ಇದ್ದಂತಹ ಅದೇ ವ್ಯಕ್ತಿ ಇವತ್ತು ಅದೇ ಲೋಟದಲ್ಲಿ ತನ್ನ ಬ್ರ್ಯಾಂಡಿನ ರುಚಿಯನ್ನ, ಆ ಆರೋಗ್ಯಕರ ಗುಟಕನ್ನ ಇಡೀ ಕರ್ನಾಟಕ ಜನತೆಗೆ ಪರಿಚಯಿಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್, ಇವತ್ತು ನಮ್ಮ ಜೊತೆಗಿದ್ದಾರೆ ಮಾಲ್ಗುಡಿ ಅಮೃತ ಚಹಾ ಹಾಗೂ ಕಾಫಿಯ ಸಹ ಸಂಸ್ಥಾಪಕರು, ಶಂಕರ್ ನಾಗ್ ಅವರ ಅಪ್ಪಟ ಅಭಿಮಾನಿ, ಹೆಮ್ಮೆಯ ಕನ್ನಡಿಗ, ತಮ್ಮ ಸಾಮಾಜಿಕ ಕಾರ್ಯಗಳ ಮೂಲಕ ಹೆಸರನ್ನ ಮಾಡಿರುವಂತಹ ಶಿವರಾಜ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಮೇಡಮ್. ಎಸ್ ವೀಕ್ಷಕರು, ಇವತ್ತು ಇವರ ಜೊತೆಗೆ ಮಾತನಾಡೋಣ. ಝೀರೋದಿಂದ ಹೀರೋ ಆದಂತಹ ಕಥೆ ಹೇಗಿದೆ ಅನ್ನುವಂಥದ್ದನ್ನ ಅವರ ಮೂಲಕನೇ ಕೇಳೋಣ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಎಸ್, ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಂತಹ ಹುಡುಗ ಇವತ್ತು ಬೆಂಗಳೂರಿಗೆ ಬಂದು ಇಷ್ಟು ಅದ್ಭುತವಾದಂತಹ ಒಂದು ಸಕ್ಸಸ್ ಅನ್ನ ಕಾಣುವಂಥದ್ದು. ಒಂದು ಬಾರಿ ಆ ಒಂದು ಜೀವನವನ್ನು ನಾವು ಮೆಲುಕು ಹಾಕೋದಾದ್ರೆ ಆ ಒಂದು ಕಷ್ಟದ ಹಾದಿ ಹೇಗಿತ್ತು ಅಂತ ಹೇಳೋದಾದ್ರೆ ಸರ್? ಮೇಡಮ್, ನಾವು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಚೀಲೂರು ಕರಕಟ್ಟೆ ಅನ್ನೋ ಒಂದು ಹಳ್ಳಿಯಲ್ಲಿ. ಜೀವನದ ಹುಟ್ಟಿನಿಂದನೂ ಒಂದು ಕಷ್ಟ ನೋಡೇ ಬೆಳೆದು ಬಂದಂಥ ದಾರಿಲೇ ಬಂದಿದ್ದು. ಸೊ ಇವತ್ತು ಏನಾದರೂ ಒಂದು ಸಾಧನೆ ಮಾಡಿದ್ವಿ ಅಂದರೆ ನಮ್ಮ ಲೈಫಲ್ಲಿ ಕಷ್ಟಗಳು ಬಂದಿದೆಯಲ್ಲ, ಆ ಕಷ್ಟಗಳನ್ನು ಎದುರಿಸೋದಕ್ಕೆ ನಾವು ತಗೊಂಡಂಥ ನಿರ್ಧಾರಗಳೇ ಇವತ್ತು ಈ ಸ್ಥಾನದಲ್ಲಿ ಕೂರೋಕ್ಕೆ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನಾನು ಮೊದಲಿಗೆ ಹೆಸರಿಗೆ ಬರ್ತೀನಿ, ಮಾಲ್ಗುಡಿ. ಸೊ ಮಾಲ್ಗುಡಿ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಮಾಲ್ಗುಡಿ ಡೇಸ್ ನೆನಪಾಗುವಂಥದ್ದು. ಸೊ ಯಾಕೆ ಸರ್ ನೀವು ಮಾಲ್ಗುಡಿ ಅನ್ನುವಂಥ ಹೆಸರನ್ನ ಇಟ್ರಿ? ಅದರಿಂದ ಇನ್ಸ್ಪೈರ್ ಆಗಿ ಇಟ್ರ ಅಥವಾ ಬೇರೆ ಏನಾದರೂ ಅದರ ಹಿಂದಿನ ಉದ್ದೇಶ ಆಯ್ತು? ಮೊದಲನೇದು, ನಾವು ಶಂಕರ್ ನಾಗ್ ಅವರ ಒಂದು ಅಭಿಮಾನಿ. ಸೊ ಅದು ಒಂದಾದರೆ, ಎರಡನೇದು ಬಂದುಬಿಟ್ಟು ನಾವು ಬೆಂಗಳೂರಲ್ಲಿ ಮಾಡಿರೋಂಥ ಒಂದು ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ದು. ಸೊ ಮಾಲ್ಗುಡಿ ಅಂದರೆ ಮಲ್ಲೇಶ್ವರಮ್ಮ ಬಸವನಗುಡಿ ಎರಡು ಏರಿಯಾ ನೇಮು. ಸೊ ಅದರಿಂದ ಮಾಲ್ಗುಡಿ ಅಂತ ತೊಗೊಂಡಿದ್ದು. ಸೊ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಬೇರೆ ಹೆಸರು ಇಡೋದು ಬೇಡ. ಸೊ ಅದು ಒಂದು ಫ್ರೀಕ್ಷನಲ್ ವರ್ಡು. ಆಮೇಲೆ ಮಾಲ್ಗುಡಿ ಅನ್ನೋದು ಎಲ್ರಿಗೂ ಕ್ಯಾಚಿ ಆಗೋಂಥ ಒಂದು ಪದ. ಸೊ ಹಂಗಾಗಿ ಶಂಕರ್ ನಾಗ್ ಅವರು ಇದ್ದಿದ್ದೇ ಒಂದು 4 ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು, ಕಷ್ಟಾಗಿರೋಂಥವ್ರಿಗೆ ಒಂದು ಸಹಾಯ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಅವತ್ತಿನ ಕಾಲದಲ್ಲೇ ಅವರು ಮೆಟ್ರೋದ್ದು ನಮ್ಮ ಬೆಂಗಳೂರಿಗೆ ಬರಬೇಕಂತ ಒಂದು ಚಿಂತನೆ ಮಾಡಿರೋಂಥ ವ್ಯಕ್ತಿ. ಸೊ ಒಂದು ಮನೇನ ಒಂದು ದಿನದಲ್ಲಿ ಕಟ್ಟಬೇಕು ಅನ್ನೋದನ್ನು ಒಂದು ಚಿಂತನೆ ಮಾಡಿರೋಂಥ ವ್ಯಕ್ತಿ. ಯಾವತ್ತೂ ಒಂದು ಮಧ್ಯಮ ವರ್ಗಕ್ಕೆ, ಬಡವರಿಗೆ ಒಂದು ಒಳ್ಳೇದು ಮಾಡಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋಂಥ ವ್ಯಕ್ತಿ. ಸೊ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಆರೋಗ್ಯ ಕೊಡೋದ್ರ ಜೊತೆಗೆ 4 ಜನಕ್ಕೆ ಒಂದು ಉದ್ಯೋಗ ಕೊಡೋದ್ರ ಜೊತೆಗೆ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಎಸ್, ನೀವೊಬ್ಬ ಶಂಕರ್ನಾಗ್ ಅಭಿಮಾನಿಯಾಗಿ ನೀವು ಅವರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋದಾದ್ರೆ, ಯಾಕಂದ್ರೆ ನೀವು ಪುತ್ಥಳಿಯ ವಿಚಾರವನ್ನೆಲ್ಲ ಹೇಳ್ತಾ ಇದ್ರಿ. ಸೊ ಅದರ ಬಗ್ಗೆ ಹೇಳೋದಾದ್ರೆ, ಶಂಕರ್ ನಾಗ್ ಅವ್ರ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಆದರೂ ಅವ್ರು ಹೇಳ್ಬೇಕಂದ್ರೆ ಅವರ ಒಂದು ಸಾಮಾಜಿಕ, ನಾವು
ಅವರು 4 ವರ್ಷ ನಾವು ಹುಟ್ಟಿ 4 ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ದು. ಬಟ್ ಅವ್ರದ್ದು ಎಲ್ಲ ಒಂದು ಫಿಲಮ್ಗಳು ಮಾಡ್ತಾ ಬಂದಾಗ ಎಲ್ಲದು ಯಾವ ಥರ ಇದೆ ಅಂದರೆ ಒಂದು ಸಮಾಜಕ್ಕೆ ಅವರು ಸಂದೇಶ. ಸೊ ಒಂದು ಎಲ್ರಿಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಹಪಾಪಿಯಲ್ಲೇ ಅವರು ಕೆಲಸ ಮಾಡಿರೋಂಥದ್ದನ್ನ ಫಿಲಮಲ್ಲಿ ತೋರಿಸಿದ್ದಾರೆ, ಎಲ್ಲ ಒಂದು ಚಲನಚಿತ್ರಗಳಲ್ಲಿ ತೋರಿಸಿದ್ದಾರೆ. ಸೊ ಅದೇ ಒಂದು ಉದ್ದೇಶ ನಾವು ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸರ್, ಮತ್ತೆ ನಿಮ್ಮ ಪ್ರತಿಯೊಂದು ಔಟ್ಲೆಟ್ಟಿನ ಹೊರಗಡೆ ನೋಡಿದಾಗ ನಮಗೆ ಮಾಸ್ಟರ್ ಮಂಜುನಾಥ್ ಅವರ ಮಾಲ್ಗುಡಿ ಡೇಸ್ನ ಪಾತ್ರ ಸ್ವಾಮಿ ಅವರನ್ನ ಕಾಣೋದಕ್ಕೆ ಸಿಗುತ್ತೆ. ಸೊ ಯಾಕೆ ಆ ಒಂದು ಯೋಚನೆ ಬಂತು? ಆಮೇಲೆ ಅದರಿಂದ ಏನೋ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಯ್ತು ಅನ್ನುವಂಥದ್ದನ್ನು ಕೂಡ ಕೇಳಪಟ್ಟೆ. ಸೊ ನಿಮ್ಮ ಹಾಗೂ ಮಾಸ್ಟರ್ ಮಂಜುನಾಥ್ ಅವರ ಜೊತೆಗಿನ ಒಂದು ಸಂಬಂಧವನ್ನ ಕೂಡ ತಿಳಿಸೋದ? ಇಲ್ಲ ಮೇಡಮ್, ಯಾವುದೇ ರೀತಿ ನಮಗೆ ತೊಂದರೆ ಅಂತೂ ಒಂದು ಆಗಿಲ್ಲ. ನಾವು ಮಾಲ್ಗುಡಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದ್ದೇ ಸ್ಟ್ಯಾಚ್ಯೂನೆಲ್ಲ ನಾವು ಮಾಡ್ಕೊಂಡ್ವಿ. ನಾವು ಮಾಡಿಕೊಂಡು ಮಾಸ್ಟರ್ ಮಂಜುನಾಥ್ ಸರ್ ಅವ್ರಿಗೆ ಅಪ್ರೋಚ್ ಮಾಡಬೇಕು, ಮಾತಾಡಬೇಕು ಅನ್ನೋದೊಂದು ಇತ್ತು, ನಮ್ಮಲ್ಲೂ ಒಂದು ಅಪೇಕ್ಷೆ ಇತ್ತು. ಆದರೆ ಯಾವುದೋ ಒಂದು ಅವ್ರು ನಾವು ಹಾಕಿರೋಂಥ ಎಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋಂಥ ಎಲ್ಲ ಪೋಸ್ಟನ್ನು ಶೇರ್ ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಯಾವತ್ತೂ ನಾವು ಅವ್ರ ಜೊತೆಗೆ ದೂರವಾಣಿ ಸಂಪರ್ಕ ಆಗಲಿ ಯಾವುದನ್ನು ಮಾಡಿದ್ದಿಲ್ಲ. ಸೊ ಆಮೇಲೆ ಯಾರೋ ಅವ್ರಿಗೆ ಈ ಥರ ಏನೋ ಒಂದು ಮಿಸ್ಗೈಡ್ ಮಾಡೋ ಥರ ಹೇಳಿದ್ರು. ಇಲ್ಲ ಈ ಥರ ನಡೀತಾ ಇದೆ ಅಂತೇಳಿ ಅವರೇ ನಮ್ಮದು ಆಫೀಸ್ ನಂಬರ್ ತಗೊಂಡು ಫೋನ್ ಮಾಡಿದರು. ಒಂದ್ಸಲಿ ಕಾಲ್ ಮಾಡಿದ್ರು. ನಮ್ಮದು ಮಾಮೂಲಿ ಫ್ರಾಂಚೈಸಿ ಎಂಕ್ವೈರಿ ಒಂದು ಮೊಬೈಲ್ ನಂಬರ್ ಇದೆ, ಅದು ಗೂಗಲಲ್ಲೆಲ್ಲ ಸಿಗುತ್ತೆ, ವೆಬ್ಸೈಟಲ್ಲಿ. ಸೊ ಫೋನ್ ಮಾಡಿ ನಾನು ಮಂಜುನಾಥ್ ಅಂತ ಹೇಳಿದ್ರು. ನಾನು ಯಾರೋ ನಾರ್ಮಲ್ ಪರ್ಸನ್, ಯಾರೋ ಫ್ರಾಂಚೈಸಿ ಎಂಕ್ವೈರಿ ಕೇಳಕ್ಕೆ ಮಾಡಿದ್ದಾರೆ ಅಂತೇಳಿ ಹೇಳಿ ಸರ್ ಅಂತಂದೆ. ನಾನು ಮಂಜುನಾಥ್ ಅಂತ ಹೇಳಿದ್ರು. ಹೇಳಿ ಸರ್ ಅಂದೆ. ಆಮೇಲೆ ನಾನು ಮಾಸ್ಟರ್ ಮಂಜುನಾಥ್ ಅಂತ ಹೇಳಿದರು. ಸೊ ಅವಾಗ ನಮಗೂ ಶಾಕ್ ಆಯಿತು. ಲಿಟ್ರಲಿ ಒಂದು 40 ಮಿನಿಟ್ಸು ಅವ್ರದ್ದು ನಮ್ಮದು ಸಂಭಾಷಣೆ ನಡೀತು ಫೋನ್ ಕಾಲಲ್ಲಿ. ಸೊ ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಗುಜರಾತಲ್ಲಿದ್ದೆ, ಏನೋ ಒಂದು ವರ್ಕ್ ಮೇಲೆ ಹೋಗಿದ್ವಿ ಗುಜರಾತಿಗೆ. ಸೊ ಅವಾಗ ಎಲ್ಲ ಮಾತಾಡಿ, ಇಲ್ಲ ಒಂದು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀರಾ, ನಾನು ಬಂದಮೇಲೆ ನನ್ನ ಒಂದ್ಸಲ ಮೀಟ್ ಮಾಡಿ ನೀವು ಅಂತೇಳಿ. ಸೊ ನಾವು ಶಂಕರ್ ನಾಗ್ ಅವ್ರನ್ನಂತೂ ನೋಡಿಲ್ಲ. ಆ ಶಂಕರ್ ನಾಗ್ ಅವ್ರ ಥಾಟ್ಸ್ ಏನಿತ್ತು, ಶಂಕರ್ ನಾಗ್ ಅವರು ಯಾವ ಥರ ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ಸೊ ಅದೇ ಒಂದು ಸದುದ್ದೇಶ, ಅದೇ ಒಂದು ಒಳ್ಳೆ ಉದ್ದೇಶ ನಾವು ಇವತ್ತು ಮಾಸ್ಟರ್ ಮಂಜುನಾಥ್ ಸರ್ ಹತ್ರ ಕಾಣ್ತಾ ಇದ್ದೀವಿ ಮೇಡಮ್. ಸೊ ಅವರು ಅದನ್ನೇ ಹೇಳಿದರು, ಇಲ್ಲ ನಂದು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ನಿಮಗೆ ಏನು ಬೇಕಿದ್ರೂ ಸಹಕಾರ ಕೇಳಿ, ನಾನು ಮಾಡ್ತೀನಿ ಅನ್ನೋ ಒಂದು ಉದ್ದೇಶನ ಅವ್ರು ಹೇಳಿದರು ಮಾಸ್ಟರ್ ಮಂಜುನಾಥ್ ಸರ್. ಅವರಿಗೆ ಈ ಒಂದು ನಮ್ದು ಏನಾದರೂ ಇವತ್ತೊಂದು ಮಾಲ್ಗುಡಿ ಒಂದು ಬೆಳೆದಿದೆ ಅಂದರೆ ಸೊ ಅವರು ಒಂದು ನಮಗೆ ಕಾರಣಭೂತರಾಗಿದ್ದಾರೆ. ಅವರಿಗೆ ನಿಮ್ಮ ಒಂದು ಚಾನಲ್ ಮುಖಾಂತರ ಒಂದು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಈ ಒಂದು ಹಾದಿಗೆ, ಈ ಒಂದು ಬಿಸ್ನೆಸ್ಗೆ ಬರೋದಕ್ಕೆ ಕಾರಣ ಏನನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಖಂಡಿತವಾಗ್ಲೂ ಎಲ್ರಿಗೆ ಇರುತ್ತೆ. ನನ್ನ ಪ್ರಕಾರ ನೀವೊಂದು ಒಳ್ಳೆ ಹುದ್ದೆಯಲ್ಲಿ ಇದ್ರಿ, ಟೊಯೋಟಾ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಿ. ಸೊ ಅಲ್ಲಿ ಅಷ್ಟು ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥವರಿಗೆ ಯಾಕೆ ನಾನೊಂದು ಸ್ಟಾರ್ಟಪ್ ಇದಕ್ಕೆ ಬರಬೇಕು, ನಾನೊಂದು ಸ್ವಂತವಾಗಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಯಾಕೆ ಯೋಚನೆ ಬಂತು? ಯಾವುದಾದ್ರೂ ಒಂದು ಘಟನೆ ಆಯ್ತಾ ಜೀವನದಲ್ಲಿ, ಅಥವಾ ಒಂದು ಟರ್ನಿಂಗ್ ಪಾಯಿಂಟ್ ಏನು ಅಂತ? ಮೇಡಮ್, ಎಲ್ಲರೂ ಹೇಳ್ತಾರೆ ದುರ್ದ ಬೆಟ್ಟ ಕಣ್ಣಿಗೆ ನುಣ್ಣು ಅಂತೇಳಿ. ಸೊ ಅದು ಅವ್ರದ್ದು ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ 2010ರಲ್ಲಿ ನಾನು ಟೊಯೋಟಾ ಒಂದು ಕಂಪ್ನಿ ಜಾಯ್ನ್ ಆಗಿದ್ದು. 2014 ತನಕ ಕಂಪ್ನಿನೇ ನಮಗೆಲ್ಲ, ಕಂಪ್ನಿ ಒಳ್ಳೆ ಒಂದು ಲೈಫಲ್ಲಿ ಸೆಟ್ಲ್ ಆಗಿದ್ದೀವಿ ಅನ್ನೋ ಥರ ನಮಗೂ ಮನಸ್ಥಿತಿ ಇತ್ತು. 2014ರಲ್ಲಿ ಯಾವಾಗ ಒಂದು ಕಂಪ್ನಿ ಸ್ಟ್ರೈಕ್ ಆಯ್ತಲ್ಲ, ಸೊ ಅವಾಗಲೇ ಗೊತ್ತಾಗಿದ್ದು ನಮ್ಮ ಒಂದು ಸ್ಥಾನ ಏನು, ನಾವು ಹೆಂಗೆ ಏನು ಎತ್ತ ಅಂತ ಗೊತ್ತಾಗಿದೆ 2014ರಲ್ಲಿ. ಸೊ ಇದೆಲ್ಲ ನನ್ನ ಜೀವನ, ಇನ್ನೂ ಏನೋ ಒಂದು ಬೇರೆ ನಾನು ಕಂಡ್ಕೊಬೇಕು ಅನ್ನೊಂದು ವಿಚಾರ. ಯಾಕೆಂದ್ರೆ ನಮಗೆ ನಮ್ಮದೇ ಅಂತ ಒಂದು ಪರ್ಸನಲ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಕಷ್ಟಗಳು, ಮನೇಲಿ ಸಮಸ್ಯೆಗಳು, ಈ ಥರದ್ದೆಲ್ಲ ಇದ್ದಾಗ ನಾವು ಒಂದು ಕಂಡ್ಕೊಬೇಕು ಅಂತೇಳಿ ಫಸ್ಟ್ ಒಂದು ಫ್ರೂಟ್ ಬೆರಿ ಜ್ಯೂಸ್ ಬಾರ್ ಅಂತೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 2014ರಲ್ಲಿ. ಸೊ ಅದು ಸ್ಟಾರ್ಟ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾನು ಬೆಂಗಳೂರಲ್ಲಿದ್ದೆ. ವೀಕೆಂಡ್ ಎವ್ರಿ ವೀಕೆಂಡು ಹೋಗ್ತಿದ್ದೆ, ನೋಡ್ತಿದ್ದೆ ಏನಾಗ್ತಿದೆ, ಏನು ಬಿಡ್ತಾಯಿದ್ದೆ, ಮಾಡ್ತಾಯಿದ್ವಿ. ಬಟ್ ಅಲ್ಲಿ ಫೈನಲಿ ಫೇಲ್ಯೂರ್ ಆಗಿದ್ದು. ನಮ್ಮ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿತ್ತು, ಎಲ್ಲದೂ ಸರಿ ಇತ್ತು. ಬಟ್ ಆದರೆ ಅಲ್ಲಿ ಮಾಡೋಂಥ ನಮ್ಮ ಕೆಲಸಗಾರದ್ದು ಒಂದು ಸ್ವಲ್ಪ ತೊಂದರೆ ಆಗಿತ್ತು. ಸೊ ಹಂಗಾಗಿ ಅವತ್ತಿನ ಕಾಲದಲ್ಲೇ 2014ರಲ್ಲೇ ನಾವು ಒಂದು 4ರಿಂದ 5 ಲಕ್ಷ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಅವತ್ತು. ಅವತ್ತು ಅಷ್ಟೆಲ್ಲ ಕಳ್ಕೊಂಡ್ಮೇಲೂ ಇಲ್ಲ ಮತ್ತು ನಾನು ಇದರಲ್ಲೇ ಮುಂದುವರಿಬೇಕು ಅಂತ ಯಾಕೆ ನಿಮಗೆ ಆಯಿತು ಅಂತ? ಸೊ ಅದು ಕಳ್ಕೊಂಡ್ಮೇಲೆ ಮತ್ತೆ ಸಾಲ ಎಲ್ಲ ಜಾಸ್ತಿ ಆಯಿತು. ಮತ್ತೆ ದುಡಿಬೇಕು ಅಂತೇಳಿ ಒಂದು ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ ಒಂದು ಏಜೆನ್ಸಿ ತೊಗೊಂಡ್ವಿ. ಅದು ಹಂಗೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಒಂದು 20,000-30,000 ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಕ್ಯಾಂಡಿಮೆಂಟ್ಸ್ಗಳಿಗೆ ಕೊಡೋದು, ಆಮೇಲೆ ಹೋಟ್ಲುಗಳಿಗೆ ಕೊಡೋದು. ಅದರಲ್ಲೆಲ್ಲ ನಮಗೆ ಒಂದು 5% 10% ಅಷ್ಟೇ ಮಾರ್ಜಿನ್ ಇತ್ತು. ಅದನ್ನು ಮಾಡ್ತಾ ಬಂದಾಗ ಮತ್ತು ಅದು ಮಾಡಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ರೀಬ್ಯಾಕ್ ಮಾಡ್ಕೊಂಡು ಮತ್ತೆ ಮುಂದೆ ಬಂದಾದಮೇಲೆ ಮತ್ತೆ ಅಗೇನ್ 2020ರಲ್ಲಿ ಕಂಪ್ನಿ ಸ್ಟ್ರೈಕ್ ಆಯಿತು. ಲಾಕ್ಡೌನ್ ಆದಮೇಲೆ 2019 ಆದಮೇಲೆ ಮತ್ತೆ 2020ರಲ್ಲಿ ಸ್ಟ್ರೈಕ್ ಆಯಿತು. ಸೊ ಮತ್ತೆ ಅವಾಗ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಮತ್ತು ಪ್ರತಿ ಸಲ ಹಿಂಗೆ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಕೆಲಸ ಏನಿದೆ, ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಯಾರೋ ಮಾಡೋ ಒಂದು ತಪ್ಪಿಗೆ ನಾವು ಅದಕ್ಕೆ ಬಲಿ ಆಗ್ತಾಯಿದ್ವಿ. ಸೊ ಅದಕ್ಕೆ ಯಾಕೆ ನಾನು ಮತ್ತೇನೋ ಒಂದು ಮಾಡಬಾರ್ದು ಅಂತೇಳಿ ಒಂದು ಫ್ರಾಂಚೈಸಿ ಕೇಳ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಈ ಥರ ಒಂದು ಟೀದು ಕಾನ್ಸೆಪ್ಟು ಹುಡ್ಕೊಂಡಿದ್ದು ಕೊಲ್ಲಾಪುರ, ಪುಣೆಯಲ್ಲಿ.
ಸೊ ಅಲ್ಲಿ ನಾವು ಹೋಗಿ ಫ್ರಾಂಚೈಸಿ ಎಲ್ಲ ಕೇಳಿದಾಗ ಅವರು 19 lakhs 20 lakhs ಹೇಳಿದರು. ಸೊ ಫಸ್ಟ್ 2 ಬ್ರ್ಯಾಂಡ್ ಇತ್ತು, ಹೆಸರು ಬೇಡ ಅನ್ಕೊತೀನಿ, 2 ಬ್ರ್ಯಾಂಡ್ ಇತ್ತು. ಆ ಬ್ರ್ಯಾಂಡು ಕೇಳಕ್ಕೆ ಹೋದಾಗ ಇಲ್ಲ ನಾವು ಇಷ್ಟ ಆಗುತ್ತೆ, ಆಮೇಲೆ ಇಲ್ಲಿ ಕೊಡಬೇಕಂತಂದರೆ ಕಷ್ಟ ಆಗುತ್ತೆ ಅಂತಂದರು. ಸೊ ಅದಾದಮೇಲೆ ನಾವೇ ಯಾಕೆ ಮಾಡಬಾರ್ದು, ನಾನೇ ಯಾಕೆ ಮಾಡಬಾರ್ದು ಅಂತೇಳಿ ಒಂದು 2020 ಒಂದು ಸದುದ್ದೇಶ ಇಟ್ಕೊಂಡಾಗ ಇನ್ನೊಬ್ಬರು ನಮ್ಮ ಸ್ನೇಹಿತರು ನಮ್ಮ ಜೊತೆ ಆದರು. ಸೊ ಅವತ್ತು ಒಂದು ಸ್ಟಾರ್ಟ್ ಮಾಡಿದ್ದು, ಕೆಮಿಕಲ್ ಫ್ರೀಯಾಗಿ ಕೊಡಬೇಕು ನಾವು, ಜನಗಳಿಗೆ ಕೆಮಿಕಲ್ ಫ್ರೀಯಾಗಿ ಕೊಡಬೇಕು ಪ್ರಾಡಕ್ಟ್ನ, ಯಾಕೆ ಕೊಡಬಾರ್ದು ಅಂತೇಳಿ ಓನ್ಲಿ ಬರೀ ಫಸ್ಟ್ ಒಂದು ಟೀಗೆ ಒಂದು ವರ್ಷ ಪೂರ್ತಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ 2021ರಲ್ಲಿ ಫಸ್ಟ್ ಶಾಪ್ನ ಬೆಂಗಳೂರು ಯೂನಿವರ್ಸಿಟಿ ಉಲ್ಲಾಳ್ ಮೇನ್ ರೋಡಲ್ಲಿ ಫಸ್ಟ್ ಒಂದು ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, 2021 ಅಂತ ಹೇಳ್ತಾ ಇದ್ರಿ, ಕೊರೋನಾ ಸಂದರ್ಭದಲ್ಲಿ ಹೆಚ್ಚಿನ ಬಿಸ್ನೆಸ್ಗಳು ನೆಲಗಚ್ಚಿವೆ. ಆದ್ರೆ ನೀವು ಆ ಕೊರೋನಾ ಸಂದರ್ಭದಲ್ಲಿ ಹೇಗೆ ಎದ್ದು ಬಂದ್ರಿ ಅಂತ? ಮೇಡಮ್ ಆ್ಯಕ್ಚುಲಿ ಫಸ್ಟು ಬರೀ ಒಂದೇ ಸ್ಟಾರ್ಟ್ ಮಾಡಿದ್ದು, ಬರೀ ಟೀ ಅಷ್ಟೇ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಏನು ಬೇರೆ ಏನೂ ಗೊತ್ತಿದ್ದಿಲ್ಲ, ಬರೀ ಟೀ ಅಷ್ಟೇ ಒಳ್ಳೇದು ಕೊಡಬೇಕು, ಜನ ತೊಗೊತಾರೆ ಇಲ್ಲಿ ಅನ್ನೋದಿತ್ತು. ಬಟ್ ಆದರೆ ಟೀ ಅಷ್ಟೇ ಅಲ್ಲ, ನೀವೆಲ್ಲ ಪ್ರಾಡಕ್ಟ್ನು ಮಾಡ್ಬೇಕಂತೇಳಿ ಜನಗಳೇ ನಮಗೆಲ್ಲ ಕಲಿಸಿದ್ರು. ಟೀ ಸ್ಟಾರ್ಟ್ ಮಾಡಿದ್ವಿ, ಟೀಯಲ್ಲೇ ಒಂದು 10 ವೆರೈಟಿ ಮಾಡಿದ್ವಿ. ಕಾಫಿ ಸ್ಟಾರ್ಟ್ ಮಾಡಿದ್ವಿ, ಕಾಫಿಯಲ್ಲಿ ಒಂದು 10 ವೆರೈಟಿ ಮಾಡಿದ್ವಿ. ಆಮೇಲೆ ಸ್ನ್ಯಾಕ್ಸು, ಬಿಸ್ಕೆಟ್ಸು, ಹಿಂಗೆ ಒಂದೊಂದೇ ಟೋಟಲ್ 50 ಮೆನು ಇದೆ ಇವತ್ತು. ಸೊ ನಾವು ಏಪ್ರಿಲ್ 13ನೇ ತಾರೀಕು ಓಪನ್ ಮಾಡ್ತೀವಿ 2021. ಏಪ್ರಿಲ್ 24ನೇ ತಾರೀಕು ಲಾಕ್ಡೌನ್ ಆಗುತ್ತೆ, ಸೆಕೆಂಡ್ ಲಾಕ್ಡೌನ್ ಆಗುತ್ತೆ. ಸೊ ಸೆಕೆಂಡ್ ಲಾಕ್ಡೌನ್ ಆದಾಗ ಬೆಳಗ್ಗೆ ಮಾತ್ರ ನಮಗೆ ಪರ್ಮಿಷನ್ ಇದ್ದಿದ್ದು ಓಪನ್ ಮಾಡಲಿಕ್ಕೆ. ಸೊ ಅಂಥ ಒಂದು ಪೆಂಡಮಿಕ್ ಟೈಮಲ್ಲೂ ನಾವು ಯಾವುದನ್ನೇ ಛಲ ಬಿಡ್ದೇ ಜೀವನದಲ್ಲಿ ಬರೋಂಥ ಎಲ್ಲ ಒಂದು ಕಷ್ಟಗಳನ್ನ ಎದುರಿಸಿ ನಿಂತಿದ್ದಿಗೆ ಇವತ್ತು ಒಂದು ಈ ಸ್ಥಾನಕ್ಕೆ ಬಂದು ನಿಂತಿದೆ ಮೇಡಮ್. ಎಸ್, ಹಾಗಾದರೆ ಕೊರೋನಾ ಸಂದರ್ಭದಲ್ಲೂ ಕೂಡ ಒಂದು ದೃಢವಾಗಿ ನಿಂತ್ಕೊಂಡು ನೀವು ಈ ಒಂದು ಸಾಧನೆಯನ್ನು ಹಾಗೆ ಮುಂದುವರಿಸಿದ್ರಿ ಅಂತ ಹೇಳಬಹುದು. ಎಸ್ ಸರ್, ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ನಿಂತಿದ್ದೀರಾ. ಒಂದು ಬಾರಿ ಹಿಂದೆ ತಿರುಗಿ ನೋಡೋದಾದ್ರೆ ಆರಂಭದ ದಿನಗಳಲ್ಲಿ ನಿಮ್ಮ ಜೊತೆ ಎಷ್ಟು ಮಂದಿ ಇದ್ರು, ಇವತ್ತು ಎಷ್ಟು ಮಂದಿ ಇದ್ದಾರೆ, ಆ್ಯಂಡ್ ಇವತ್ತು ಎಷ್ಟು ಔಟ್ಲೆಟ್ ಇದೆ ಅಂತ? ಮೇಡಮ್ ಇವತ್ತಿಗೆ 75 ಔಟ್ಲೆಟ್ ಇದೆ, ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ 75 ಔಟ್ಲೆಟ್ ಕೊಟ್ಟಿದ್ದೀವಿ. ನಮ್ಮದೇ ಓನ್ ಆಪ್ರೇಟೆಡ್ ಫಸ್ಟ್ 5 ಔಟ್ಲೆಟ್ ಮಾಡಿದ್ವಿ. ಫಸ್ಟ್ ನಾವೇ ಸ್ಟಾರ್ಟ್ ಮಾಡಬೇಕಂತೇಳಿ ಏಪ್ರಿಲ್ 13ನೇ ತಾರೀಕು 2021 ಸ್ಟಾರ್ಟ್ ಮಾಡಿದ್ವಲ್ಲ, ಟಿಲ್ 2022 ತನಕ ನಮ್ಮದೇ ಓನಾಗೆ ಮಾಡ್ಕೊಂಡು ಬಂದ್ವಿ. ಯಾವುದೇ ಥರ ನಾವು ಫ್ರಾಂಚೈಸಿ ಕೊಟ್ಟಿದ್ದಿಲ್ಲ. ಯಾಕೆಂದರೆ ಫಸ್ಟ್ ನಾವು ಕಲ್ತಿರಬೇಕು, ನಾವು ಒಂದು ಲಾಭಾಂಶ ನೋಡಬೇಕು, ಅದರಲ್ಲಿ ಏನು ಆಗು ಹೋಗುಗಳು ಬರುತ್ತೆ, ಮೈನಸ್ ಏನಿದೆ, ಪ್ಲಸ್ ಏನಿದೆ ಎಲ್ಲ ತಿಳ್ಕೊಂಡು ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿ ನಮ್ಮದು ಔಟ್ಲೆಟ್ ರನ್ ಮಾಡಿ ಆಮೇಲೆ 2022ರಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಹಿಂಗೆ ಅಂದರೆ ಜೀವನದಲ್ಲಿ ಕೆಲವರು ನಮ್ಮ ಜೊತೆಯಾಗಿ ಬರ್ತಾರೆ, ಜೊತೆಯಾಗಿ ಮುಂದಕ್ಕೆ ಬರ್ತಾರೆ, ಕೆಲವರು ಒಂದು ಸ್ವಲ್ಪ ದೂರ ಬರ್ತಾರೆ, ಅವ್ರು ಬಿಟ್ಟು ಹೋಗೋದು ಇರುತ್ತೆ, ಕೆಲವ್ರನ್ನ ಕರ್ಕೊಂಡು ಹೋಗೋದು ಇರುತ್ತೆ. ಈ ಜೊತೆಯಾಗಿ ಬಂದು ಕಲಿಸಿರೋರು ಇದ್ದಾರೆ, ಜೊತೆಯಾಗಿ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಕರ್ಕೊಂಬಂದಿರೋರು ಇದ್ದಾರೆ. ಸೊ ಅದು ಅವ್ರು ಬಿಟ್ಟೋದ್ರು ಇಲ್ಲ ಬಂದರು ಅಂತೇಳಿ ನಾವು ಯಾವುದೇ ಥರ ಎಸಿಟೇಟ್ ಮಾಡ್ಕೊಂಡು ಮುಂದೆ ಬರಬೇಕು ಅನ್ನೋದು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನೆಂದರೆ 75 ಔಟ್ಲೆಟ್ ಇದೆಯಲ್ಲ, ಇವತ್ತಿರೋ 75 ಔಟ್ಲೆಟ್ ಕೆಲವರು ಔಟ್ಲೆಟ್ ತೊಗೊಂಡು ನಮ್ಮದೇ ಫ್ರಾಂಚೈಸಿ ಮಾಡೋದು ತೊಗೊಂಡು ಸೊ ಅವರು ಓನಾಗಿ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಸೊ ಮಾಲ್ಗುಡಿ ಅಮೃತ ಚಹಾ ಅಂತ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ ನಾವು ಫಸ್ಟು. ಸೊ ಅದಾದಮೇಲೆ ಎಷ್ಟೋ ಅಮೃತ ಚಹಾಗಳು ಆಗಿದೆ ಇವತ್ತು. ನಮಗೂ ಅದೊಂದು ಖುಷಿ ಇದೆ. ಸೊ ನಮ್ಮ ತಗೊಂಡು ಮಾಡಿಲ್ಲ ಅಂತಲ್ಲ, ನಮ್ಮನ್ನು ನೋಡ್ಕೊಂಡು ನಮ್ಮ ಒಂದು ಉದಾಹರಣೆ ಇಟ್ಕೊಂಡು ನಮ್ಮ ನೋಡಿ ಇನ್ನೂ 4 ಜನ ಅವರೊಂದು ಬ್ರ್ಯಾಂಡ್ ಹುಟ್ಟಾಕೋ ಲೆವೆಲಿಗೆ ಇವತ್ತೆಲ್ಲ ಆಗಿ ನಡೀತದೆ ಅಂದರೆ ನಮ್ಗೆ ಅದೊಂದು ಖುಷಿ. ಅಂದರೆ ನಾವು ಮಾಡಿರೋ ಒಂದು ಕೆಲಸ 4 ಜನಕ್ಕೆ ಒಂದು ಒಳ್ಳೇದಾಗಿದೆ ಅನ್ನೋದು ಒಂದು ಖುಷಿ ಆಗುತ್ತೆ. ನಿಮಗೆ ಯಾಕೆ ಇದೇ ಫೀಲ್ಡಿಗೆ ಬರಬೇಕು ಅಂತ ಅನಿಸ್ತು? ಬಿಸ್ನೆಸ್ ಅಂತ ಬಂದಾಗ ಬೇಜಾನ್ ಆಪ್ಷನ್ಸ್ ಇರುತ್ತೆ, ಬಟ್ ಇದೇ ಫೀಲ್ಡಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಒಂದು ಮೇಡಮ್, ಲಾಕ್ಡೌನಲ್ಲಿ ಇದ್ದಿದ್ದು ಬರೀ ಫುಡ್ಡು ರಿಲೇಟೆಡ್. ಫಸ್ಟು ಲಾಕ್ಡೌನಲ್ಲಿ ಇದ್ದಾಗ ಬರೀ ಫುಡ್ ಅಷ್ಟೇ ನಮಗೆ ಇದ್ದಿದ್ದು. ಆವಾಗ ಫುಡ್ಡು ಬಿಟ್ಟರೆ ಹೆಲ್ತ್ ರಿಲೇಟೆಡ್ ಮಾತ್ರ ಮಾಡಿದ್ದು. ಆಮೇಲೆ ಇವಾಗ ಟೀ ಕಾಫಿ ಅನ್ನೋದು ಬೇಸಿಕ್ಕು, ನಮಗೆ ಬೆಳಗ್ಗೆ ಮತ್ತು ಮಾರ್ನಿಂಗ್ ಬೇಕಾಗಿರೋಂಥ ವಸ್ತು. ಸೊ ಎಂಥರೇ ಆದರೂ ಒಂದು ಹೊತ್ತು ಊಟ ಇಲ್ಲದೆ ಇರ್ತಾರೆ, ಒಂದು ಟೀ ಬೇಕಾದ್ರೆ ಇಟ್ಕೊಂಡು ಜೀವನ ಮಾಡೋಂಥದ್ದು ಇದ್ದಾರೆ. ಈಗ ನಾವೇ ಎಷ್ಟೋ ಸಲ ನಮ್ಮ ಕಷ್ಟದ ದಿನಗಳಲ್ಲಿ ಒಂದು ಟೀ ಒಂದು ತಿಂದು ಜೀವನ ಮಾಡಿದ್ದಿದೆ ಎಷ್ಟೋ ಇದರಲ್ಲಿ. ಸೊ ಯಾಕೆ ಇದರಲ್ಲಿ ನಾವು ಒಂದು ಒಳ್ಳೆ ಸದುದ್ದೇಶ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯಾಕೆ ಪ್ರಾಡಕ್ಟ್ ನಾವು ಕೊಡಬಾರ್ದು, ಕೆಮಿಕಲ್ ಫ್ರೀ ಕಾನ್ಸೆಪ್ಟ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಮಾಡಿದ್ದಕ್ಕೆ ಇವತ್ತು ಬಂದಿದೆ. ಸೊ ನೀವು ನೋಡ್ಬೋದು ಎಲ್ಲ ಸೌತಲ್ಲಿ ಏನಿದೆ ಎಲ್ಲ ಕಲ್ಲರ್ ಅಂತೇಳಿ ಕಲ್ಲರ್ ಮಾಡಿದ್ದಾರೆ. ನಮ್ಮ ಟೀ ಇದು ಹೇಳ್ತಾರೆ ಎಲ್ಲ ಕಲ್ಲರ್ ಇಲ್ಲ ನಿಮ್ಮದು ಟೀ ಅಂತ. ಯಾಕೆಂದರೆ ನಾವು ನ್ಯಾಚುರಲ್ ಬರೋಂಥ ಇಂಗ್ರೀಡಿಯೆಂಟ್ಸ್ನ ಯಾವುದೇ ಕಲ್ಲರು, ಪ್ರಿಸರ್ವೇಟಿವ್, ಕೆಮಿಕಲ್ ಹಾಕ್ದಿರ್ತೀನಿ. ಸೊ ನಾವು ಮಾಡೋದ್ರಿಂದ ಒಂದು ಇವತ್ತು ಕಸ್ಟಮರ್ ಬಂದಿದೆ. ಇವತ್ತಿನವರೆಗೂ ನಾವು ಏನೇ ಒಂದು ಫ್ರಾಂಚೈಸಿ ಮಾಡೋದು ಆಗಿದೆ ಅಂದರೆ ಮೌತ್ ಟು ಮೌತಲ್ಲಿ ಆಗಿದೆ. ಬಿಟ್ಟರೆ ಯಾವುದೋ ನಾವು ಒಂದು ಫ್ರಾಂಚೈಸಿ ಎಂಕ್ವೈರಿಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಯಾವುದನ್ನು ಉಪಯೋಗಿಸ್ತಾನೆ ಇವತ್ತು ಇಷ್ಟೊಂದು ಔಟ್ಲೆಟ್ ಆಗಿದೆ ಮೇಡಮ್. ಆರಂಭದ ದಿನಗಳಲ್ಲಿ ಅಂದರೆ ನೀವು ಕೇಳಿರ್ತೀರಾ ಈ ವಿಚಾರವಾಗಿ, ಮಾಹಿತಿಯನ್ನು ಪಡ್ಕೊಂಡಿರ್ತೀರಾ, ಆದರೆ ಆರಂಭ ಮಾಡಿದಾಗ ನಿಮ್ಗೆ ಎಷ್ಟು ಕಷ್ಟ ಆಯಿತು ಈ ಒಂದು ಫೀಲ್ಡಿಗೆ ಬಂದಾಗ? ಇಲ್ಲ ಮೇಡಮ್, ಖಂಡಿತ ಕಷ್ಟ ಆಯಿತು. ಯಾಕೆಂದರೆ ಒಂದು ಲಾಕ್ಡೌನ್ ಇತ್ತು. ಆ ಒಂದು ಟೈಮಲ್ಲಿ ನಮಗೆ
ಹೋಟ್ಲದಷ್ಟೇ ಪರ್ಮಿಷನ್ ಇದ್ದಾಗ ಕೆಲವೊಂದು ಪೊಲೀಸ್ ಇಲಾಖೆ ಅವರೆಲ್ಲ ಒಂದು ಸಹಾಯ ಮಾಡಿದ್ರು. ಇಲ್ಲ ಸರ್, ನಾವು ಈ ಥರ ಕಷ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ನಾವೇನೂ ಇದ್ದಿಲ್ಲ, ಈ ಥರ ಕಷ್ಟದಲ್ಲಿ ಸಹಾಯ ಮಾಡಿದ್ದೀವಿ ಅಂದಾಗ ಒಂದು ಪೊಲೀಸ್ ಇಲಾಖೆಯವರು ಸಹ ನಮಗೊಂದು ಸಹಕಾರ ಮಾಡ್ತಾರೆ. ಇವತ್ತು ಅವ್ರನ್ನ ನಾವು ನೆನ್ಕೊಬೇಕು. ಏಕೆಂದರೆ ಪೊಲೀಸ್ ಅಂತ ಹೇಳಿದ್ರೆ ಎಷ್ಟೋ ಜನ ನೆಗೆಟಿವ್ ಅಂತ ಹೇಳ್ತಾರೆ, ಬಟ್ ಭಾಳ ಒಂದು ಸಹಕಾರ ಮಾಡಿದರು ನಮಗೆ. ಅವರು ಸುಮ್ಮನೆ ಹೇಳ್ಬಾರ್ದು. ಇವತ್ತೇನಾದರೂ ಒಂದು ಮಾಲ್ಗುಡಿ ಬ್ರ್ಯಾಂಡ್ ಬೆಳೆದಿದೆ ಅಂದರೆ ಸೊ ಅವ್ರದ್ದು ಒಂದು ಕಂಟ್ರಿಬ್ಯೂಷನ್ ನಮ್ಮ ಮೇಲಿದೆ. ಒಂದು ಎರಡನೇದು ಬಂದುಬಿಟ್ಟು ಅಂದರೆ ಇವಾಗ ನಾವು ನ್ಯಾಚುರಲ್ ನಾವು ಇಂಗ್ರೀಡಿಯೆಂಟ್ಸ್ ತರೋದ್ರಿಂದ ಪ್ರಕೃತಿ ಏನು ಕೊಡುತ್ತಲ್ಲ ಅದನ್ನು ಮಾತ್ರ ನಾವು ತಂದು ಮಾಡ್ಲಿಕ್ಕೆ ಸಾಧ್ಯ. ಈ ಪ್ರಕೃತಿ ಈಗ ನಾವು ಒಂದು ಮೆಷಿನ್ ಮಾಡಬೇಕಂದ್ರೆ ನಮ್ಮ ಮ್ಯಾನ್ ಮೇಲೆ ಇರುತ್ತೆ. ಪ್ರಕೃತಿ ಏನು ಕೊಡುತ್ತೆ ತೊಗೊಂಡು ಮಾಡಬೇಕು. ಒಂದ್ಸಲಿ ಬಂದಿರೋಂಥ ಬೆಳೆ ಇನ್ನೊಂದ್ಸಲಿ ಬಂದಿರಲ್ಲ. ಅದು ನಮಗೆ ಬಿಗ್ ಚಾಲೆಂಜ್ ಇರುತ್ತೆ. ಜೊತೆಗೆ ಪ್ರೈಸ್ ಕಾಂಪಿಟೇಷನು, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗೋಂಥ ಪರಿಸ್ಥಿತಿಗಳು ಇರೋಲ್ಲ. ಜೊತೆಗೆ ಮ್ಯಾನ್ ಪವರ್ ಇಶ್ಯೂ. ನೀವು ನಂಬಲ್ಲ, ಲಾಕ್ಡೌನ್ ಟೈಮಲ್ಲಿ ಫಸ್ಟು ನಮ್ಗೆ ಇಲ್ಲಿ ಯಾರೂ ಕೆಲ್ಸಕ್ಕೆ ಸಿಗದೇ ಇರೋದಾಗ ಸೊ ಉತ್ತರ ಭಾರತದಿಂದ ಫ್ಲೈಟಲ್ಲಿ ಕರ್ಸಿರೋಂಥ ಉದಾಹರಣೆನೂ ಇದೆ. ನಾವು ಹೌದು, ಫ್ಲೈಟಲ್ಲೆಲ್ಲ ಕರ್ಸಿದ್ದೀವಿ ಉತ್ತರ ಭಾರತದಿಂದ. ಆಮೇಲೆ ಇಲ್ಲ, ನಮ್ಮ ಕರ್ನಾಟಕದವ್ರಿಗೆ ನಾವು ಕೆಲಸ ಕೊಡಬೇಕು, ನಮ್ಮ ಕರ್ನಾಟಕದವ್ರಿಗೆ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಯಾರೇ ನಮ್ಮದು ಔಟ್ಲೆಟ್ ಇದ್ರೂ ನಾವು ಕರ್ನಾಟಕದವ್ರಿಗೆ ಕೆಲಸ ಕೊಡ್ತೀವಿ. ಫಸ್ಟ್ ನಾವು ಅವಕಾಶ ಮಾಡಿಕೊಡೋದೆ ಅವರಿಗೆ. ಸೊ ನಮ್ಮ ಎಲ್ಲ ಔಟ್ಲೆಟ್, ನಮ್ಮದು ಓನ್ ಆಪ್ರೇಟೆಡ್ ಔಟ್ಲೆಟ್ ಎಲ್ಲಿದೆ ಎಲ್ಲ ಕರ್ನಾಟಕದವರೇ ಇದ್ದಾರೆ. ಸೊ ನಮ್ಮ ಕನ್ನಡಿಗರಿಗೆ ನಾನು ಕೊಡಬೇಕು ಅನ್ನೋದು ನನ್ನ ಆಸೆ. ಬಹಳ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಸರ್. ನೀವು ಆಗಲೇ ಹೇಳ್ದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಬೆಳಗ್ಗೆದ್ರೂ ಚಹಾ ಬೇಕು, ಸಂಜೆ ಆದರೂ ಚಹಾ ಬೇಕು, ಸ್ಟ್ರೆಸ್ ಅಂತ ಅನ್ಸಿದ್ರು ಚಹಾ ಬೇಕು, ವರ್ಕ್ ಲೋಡ್ ಜಾಸ್ತಿ ಆದರೂ ಚಹಾ ಬೇಕು. ಆದರೆ ಈಗ ಒಂದು ಮಾತು ಬರ್ತಾ ಇದೆ, ಹೆಚ್ಚು ಚಹಾ ಕುಡಿಬೇಡಿ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಹಾಗಾಗ್ಬಿಡುತ್ತೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನುವಂತಹ ಮಾತುಗಳು ಹೆಚ್ಚಾಗಿ ಬರ್ತಾ ಇದೆ. ನಾನು ನಿಮ್ಮ ಟೀ ಕುಡ್ದಿದ್ದೀನಿ, ಸ್ವತಃ ಇವತ್ತು ನೀವೇ ಮಾಡಿಕೊಟ್ಟಿದ್ದೀರಿ ಸರ್. ನಿಜವಾಗ್ಲೂ ನಮ್ಮ ಆಫೀಸಲ್ಲಿ ಎಲ್ಲರೂ ಖುಷಿ ಪಟ್ಟರು, ಬಹಳ ಚೆನ್ನಾಗಿತ್ತು. ನಮಗೆ ಅಂತ ಫೀಲ್ ಏನಾಗಲಿಲ್ಲ ಇಲ್ಲಿವರೆಗೂ ಕೂಡ. ಬಟ್ ನಿಜವಾಗ್ಲೂ ಹೌದಾ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ, ಹೌದು ಅದು ಏನು? ಖಂಡಿತ ಆಗುತ್ತೆ ಮೇಡಮ್. ಹೆಂಗೆ ಅಂದರೆ ಇವಾಗ ನಾವು ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಕೆಲವರು ಸೋಡಾ ಹಾಕಿರ್ತಾರೆ, ಕೆಲವೊಂದು ಇದು ಕೆಮಿಕಲ್ಸ್ ಎಲ್ಲ ಹಾಕಿರುತ್ತೆ. ಆ ಊಟ ಮಾಡಿದಾಗ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಂಗೆ ಅದೇ ಊಟ ನಾವು ಮನೇಲಿ ಮಾಡಿದ್ರೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಇರಲ್ಲ. ಯಾಕೆ ಅಂದರೆ ಅದೇ ಥರ ಟೀಯಲ್ಲಿ ಕೆಲವರು ಕೆಮಿಕಲ್ಲು, ಅಡಿಕ್ಟಿವ್ಸು, ಪ್ರಿಸರ್ವೇಟಿವ್ಸು, ಕಲ್ಲರ್ ಮಿಕ್ಸಿಂಗ್ ಮಾಡ್ತಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಏನಿದೆ ಅಂದರೆ ಟೀ ಅಂದರೆ ಕಲರ್ ಇರಬೇಕು, ಟೀ ಅಂದರೆ ಕಲರ್ ಇರಬೇಕು ಅನ್ನೋ ಥರ ಇದೆ. ಬಟ್ ಆ್ಯಕ್ಚುಲಿ ನ್ಯಾಚುರಲ್ ಏನು ಕಲರ್ ಕಡಿಮೆನೇ ಇರುತ್ತೆ. ಸೊ ನಾವೆಲ್ಲ ಪ್ರಕ್ಯೂರ್ ಬಂದುಬಿಟ್ಟು ನಮ್ಮದೆಲ್ಲ ಅಸ್ಸಾಮು, ಡಾರ್ಜಿಲಿಂಗು, ಭೂತಾನು, ಗ್ಯಾಂಗ್ಟಾಕು, ಸೊ ಈ ಥರ ಎಲ್ಲ ಈ ಒಂದು ಏರಿಯಾಗಳಿಂದನೇ ನಾವು ಪ್ರಕ್ಯೂರ್ ಮಾಡೋದು. ಸೊ ಹಂಗಾಗಿ ನಮ್ಮದು ಟೀ ಕುಡಿದ್ರೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಆಗಲಿ ಅದೆಲ್ಲ ಇರಲ್ಲ. ಆಮೇಲೆ ನಾವು ಮಾಡೋಂಥ ಪಾತ್ರೆನಾಗಿರ್ಬೋದು ಹಿತ್ತಾಳೆ ಪಾತ್ರೆಯಲ್ಲಿ ಮಾಡ್ತೀವಿ. ಸೊ ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಯಾವುದೇ ಒಂದು ಹಳೆ ದೇವಸ್ಥಾನಗಳಿಗೆ ಹೋಗಿ ಹಿತ್ತಾಳೆ ಪಾತ್ರೆಯಲ್ಲೇ ನಾವು ಇದರಲ್ಲಿ ಅಡುಗೆ ಮಾಡೋದು. ತಾಮ್ರದ ಪಾತ್ರೆಯಲ್ಲೇ ನೋಡಿ ನೀವು ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡೋದಾಗಿರ್ಬೋದು, ಒಂದು ತಾಮ್ರ ಯೂಸ್ ಮಾಡ್ತಾರೆ, ಒಂದು ಅಡುಗೆ ಮಾಡೋಕ್ಕಾಗಿರ್ಬೋದು ತಾಮ್ರ ಯೂಸ್ ಮಾಡ್ತಾರೆ. ಸೊ ಆ ತಾಮ್ರದ್ದು ಅಂದರೆ ಮಣ್ಣಿಂದ ಬಿಟ್ಟರೆ ನೆಕ್ಸ್ಟ್ ಇರೋದೇ ತಾಮ್ರ. ಸೊ ಮಣ್ಣಿನ ಮಡಿಕೆಲ್ಲಂತೂ ನಾವು ಮಾಡೋಕ್ಕಾಗಲ್ಲ. ಹಂಗಾಗಿ ತಾಮ್ರನ ನಾವು ಚೂಸ್ ಮಾಡಿಬಿಟ್ಟು ತಾಮ್ರದಲ್ಲೇ ಮಾಡ್ತೀವಿ. ಆಮೇಲೆ ಸಲ್ಫರ್ ಫ್ರೀ ಶುಗರ್ ಯೂಸ್ ಮಾಡ್ತೀವಿ. ಆಮೇಲೆ RO ಪ್ಲಾಂಟ್ ಪ್ಯೂರಿಫೈರ್ ವಾಟರ್ ಯೂಸ್ ಮಾಡ್ತೀವಿ. ಸೊ ನಾವು ಟೀ ಮಾಡೋದೆಲ್ಲ ಬಂದುಬಿಟ್ಟು ನ್ಯಾಚುರಲಿನೇ ಇದರಲ್ಲೇ ಮಾಡೋಂಥದ್ದು ಒಂದು ಕಾರ್ಯ ಮಾಡ್ತೀವಿ. ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್. ಎಸ್ ಮೇಡಮ್. ಆರ್ಗ್ಯಾನಿಕ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇದೇ ರೀತಿ ಈಗ ಒಂದು ಯಾವುದೇ ಆರ್ಗ್ಯಾನಿಕ್ ಅಂತಂದರೆ ಪ್ಯೂರ್ಲಿ ಆರ್ಗ್ಯಾನಿಕ್ ಟೀ ಇದನ್ನ ತರೋಕ್ಕಾಗಲ್ಲ. ಏನಂದರೆ ಇದನ್ನು ಪ್ರೆಸಿಪೈಡ್ಸ್ ಮಾಡ್ತಾರೆ. ಬಟ್ ಆದರೆ ಅದರಲ್ಲಿ ಒಳ್ಳೆಯದನ್ನು ಹುಡುಕಿ ನಾವು ತಗೊಂಬರೋಂಥ ಒಂದು ಈ ಬೆಸ್ಟ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಾನು ಇನ್ನೊಂದು ಕೇಳಬೇಕಿತ್ತು, ನೀವು ಮಾಡಿದಂಥ ಆ ಚಹಾವನ್ನು ಕುಡಿದಾಗ ಬಹಳ ತೆಳು ಇದೆ. ಹೆಚ್ಚಾಗಿ ಎಲ್ಲ ಚಹಾಗಳು ಬಹಳ ದಪ್ಪ ಇರುತ್ತೆ. ಸೊ ಯಾಕೆ ನಿಮ್ಮ ಚಹಾ ಅಷ್ಟು ತೆಳು ಇದೆ ಅನ್ನುವಂಥದ್ದು? ಮೇಡಮ್, ನಮ್ಮದು ಹಾಲು ಬಂದ್ಬಿಟ್ಟು ಎಲ್ಲ ಇವತ್ತು 75 ಔಟ್ಲೆಟಲ್ಲೂ ಅರೌಂಡು ನೀವು ಒಂದು 30 ಲೀಟ್ರ್ ಕನ್ಸಂಪ್ಷನ್ ಅಂತ ಹಾಕಿದ್ರು. ದಿನಕ್ಕೆ ಒಂದು 300 ಲೀಟ್ರು 3000 ಲೀಟ್ರು ಹಾಲು ಕನ್ಸಂಪ್ಷನ್ ಇದೆ ನಮ್ದೆಲ್ಲ ಔಟ್ಲೆಟಲ್ಲಿ. ಟೋಟಲ್ ನಂದಿನಿ ಹಾಲನ್ನೇ ನಾವು ಪ್ರಿಫರ್ ಮಾಡೋದು. ಯಾಕೆ ಅಂದರೆ ನಂದಿನಿ ಹಾಲೇ ಯೂಸ್ ಮಾಡೋದು. ಇವಾಗ ನಂದಿನಿ ಮೊಸರು ಕೆಡುತ್ತೆ ತರಬೇಡ್ರಿ ಅಂತ ಹೇಳ್ತಾರೆ. ಮೊಸರಿನ ಗುಣನೇ ಕೆಡೋ ಅಂಥದ್ದು ಅಲ್ವಾ. ಕೆಲವರು ಅದು ಮೊಸರು ಕೆಡಬಾರ್ದಂಥ ಪ್ರಿಸರ್ವೇಟಿವ್ ಅಡಿಕ್ಟೆಡ್ ಆಗ್ತಾರೆ. ಸೊ ನಂದಿನಿ ಹಾಲನ್ನು ಉಪಯೋಗಿಸೋದ್ರಿಂದ, ಆಮೇಲೆ ಇವಾಗ ನಾವೊಬ್ಬ ರೈತರ ಮಗ ಆಗಿರೋದ್ರಿಂದ ನಾವು ಸಣ್ಣರಿದ್ದಾಗ ಒಂದು KMF ಬೂತಿಗೆ ಹೋಗಿ ಹಾಲು ಹಾಕೋದೆಲ್ಲ ಇತ್ತು. ಸೊ ಅಲ್ಲಿ ಬರೋದೇ ಫ್ಯಾಟ್ ಬಂದುಬಿಟ್ಟು ನಿಮಗೆ 3 to 4% ಫ್ಯಾಟ್ ಬರುತ್ತೆ. ನೀವು ಫ್ಯಾಟು ಜಾಸ್ತಿ ಮಾಡಿದಷ್ಟು ಅದನ್ನು ಮತ್ತೆ ಎಕ್ಸ್ಟ್ರಾ ಮಾಡಿಬಿಟ್ಟೆ ಮಾಡೋಗಿ ನ್ಯಾಚುರಲ್ ಏನು ಬರುತ್ತೆ ಆ ಹಾಲನ್ನು ಉಪಯೋಗಿಸಿ ನಾವು ಮಾಡಿದಾಗ. ಆಮೇಲೆ ಇನ್ನೊಂದು ಅಂದರೆ ಟೀ ನಾವು ತೆಳುವಾಗೇ ಕುಡಿಬೇಕು. ಯಾಕೆ ಅಂತಂದರೆ ದಪ್ಪ ಕುಡಿದಷ್ಟು ಒಂದು ಫ್ಯಾಟ್ ಆಗೋದೊಂದಿರುತ್ತೆ. ಆಮೇಲೆ ಹಾರ್ಟ್ ಡಿಸೀಸ್ಗೆ ಏನಾದ್ರು ಪ್ರಾಬ್ಲಮ್ ಆಗೋಂಥ ಒಂದು ಇದಿರುತ್ತೆ, ಅವಕಾಶ ಇರುತ್ತೆ. ಸೊ ಅದಕ್ಕೆ ನಮ್ಮದು ಟೀ ಬಂದ್ಬಿಟ್ಟು ನ್ಯಾಚುರಲ್ ನಂದಿನಿ ಹಾಲು ಏನು ಸಿಗುತ್ತೆ ಅದನ್ನೇ ಪ್ಯಾಕೆಟ್ ತೊಗೊಂಬಂದು ಯೂಸ್ ಮಾಡಿ ಮಾಡೋವಂಥದ್ದು. ನೀವು ಹಾರ್ಟ್ ಡಿಸೀಸ್ ಅಂತ ಅಂದಾಗ ನೆನಪಾಯಿತು, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಂತೂ ಹೃದಯಾಘಾತ ಬಹಳ ಸುದ್ದಿ ಮಾಡ್ತಾ ಇದೆ. ಆಹಾರ ಒಂದು ಸಣ್ಣ ಮಟ್ಟಿನ ಪ್ರಭಾವವನ್ನು ಕೂಡ ಬೀರಿರಬಹುದು ಅಲ್ಲಿ. ಬಟ್ ಈ ಚಹಾ ಅದಕ್ಕೆ ಏನಾದರೂ ರಿಲೇಟೆಡ್ ಇದೆಯಾ ಅಂತ? ಖಂಡಿತ ಇದೆ ಮೇಡಮ್. ಈಗ ನೋಡಿ, ಈ ಎಲ್ಲ ನೀವು ಯಾವುದೇ ಒಂದು ಬೇರೆ ಕಡೆ ತೊಗೊಳ್ಳಿ, ಒಂದು ಕ್ಯಾಂಡಿಮೆಂಟ್ಸ್ ತೊಗೊಳ್ಳಿ, ಮತ್ತೊಂದು ತೊಗೊಳ್ಳಿ, ಎಲ್ಲ ಸಿಗರೇಟು ಟೀ ಅನ್ನೋದು ಒಂದು ಸೆಗ್ಮೆಂಟ್ ಆಗಿದೆ. ಚಹಾ ಇದ್ದರೆ ಸಿಗರೇಟ್ ಇದೆ.
ಇವಾಗ ಯಾರೇ ಒಬ್ಬರು ಒಂದು ಲೇಡೀಸ್ ಆಗಿರ್ಬೋದು, ಒಂದು ಬರೀ ಟೀ ಕಾಫಿ ಕುಡಿಬೇಕಂತಂತಂದರೆ ಎಲ್ಲಿ ಹೋಗ್ಬೇಕು, ಇಲ್ಲ ಒಂದು ಹೋಟ್ಲಿಗೆ ಹೋಗಬೇಕು, ಅಲ್ಲಿ ಏನಾದ್ರು ತಿನ್ನಬೇಕು, ಅವರು ಒಂದು ಟೀ ಕುಡಿಬೇಕು. ಸೊ ನಮ್ಮದು ಇಲ್ಲ ಕ್ಯಾಂಡಿಮೆಂಟ್ಸಿಗೆ ಹೋಗ್ಬೇಕು. ಕ್ಯಾಂಡಿಮೆಂಟ್ಸ್ಗೆ ಲೇಡೀಸ್ ಅಂತೂ ಹೋಗೋಕ್ಕಾಗಲ್ಲ, ಸ್ಮೋಕಿಂಗ್ ಇರುತ್ತೆ. ಸೊ ಇವೆರಡರ ಮಧ್ಯೆ ಒಂದು ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲೂ ಸ್ಮೋಕಿಂಗ್ ಇಲ್ಲ, ನಮ್ಮದು ಅಗ್ರಿಮೆಂಟಲ್ಲೂ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ನೀವು ಯಾವುದೇ ಕಾರಣಕ್ಕೂ ಸ್ಮೋಕಿಂಗ್, ಈಗ ನಾನು ಕೆಮಿಕಲ್ ಫ್ರೀ ಕೊಡ್ತೀನಿ, ಆರೋಗ್ಯಕರವಾದ ಕೊಡ್ತೀನಿ ಅಂತೇಳಿ ನಾನು ಸ್ಮೋಕಿಂಗಿಗೆ ಅವ್ರನ್ನ ನಾನು ಮತ್ತೆ ತಲುಪಿಸಿದ್ರೆ ಅದು ತಪ್ಪು. ಸೊ ಹಂಗಾಗಿ ಅದು ಒಂದು. ಎರಡನೇದು ಬಂದುಬಿಟ್ಟು ಅಡಿಕ್ಟೆಡ್ ಕೆಮಿಕಲ್ಲು. ಈಗ ಟೀ ಅಂದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಫಸ್ಟು ಒಂದು ಆರೋಗ್ಯ ಕೆಡದೆ ನಮಗೆ ಗ್ಯಾಸ್ಟ್ರಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ಕಿಂದ ಊಟ ಮಾಡಲ್ಲ, ತಿಂಡಿ ಸರಿ ತಿನ್ನಲ್ಲ, ಇದೆಲ್ಲ ಸ್ಟಾರ್ಟ್ ಆದಾಗೆ ಬರುತ್ತೆ. ಸೊ ಆ ಟೀನೂ ನಾನು ಒಂದು ಕೆಮಿಕಲ್ ಮುಕ್ತವಾಗಿ ಕೊಡಬೇಕು. ಕಾಫಿನೂ ನಮ್ಮದು ಬರೀ ಟೀ ಅಷ್ಟೇ ಅಲ್ಲ, ಕಾಫಿನೂ ಅಷ್ಟೇ. ಇವಾಗ ಹೆಂಗಿದೆ ಅಂದರೆ ಕಾಫಿದು ಎಲ್ಲ ಒಂದು ಸ್ವಲ್ಪ ಪ್ರೈಸ್ ಹೈಕ್ ಆಗಿರೋದ್ರಿಂದ ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 300 ಸಮಥಿಂಗ್ ಇತ್ತು, ಇವತ್ತು 600-700 ರೂಪೀಸ್ ಕಾಫಿ ಪೌಡರ್ ಹೋಗಿದೆ. ಯಾಕೆಂದರೆ ಬ್ರೆಜಿಲು, ಇಂಡೋನೇಷ್ಯಾದಲ್ಲಿ ಯಾವುದೇ ಥರ ಕ್ರಾಪ್ ಇಲ್ಲ. ಏನಾಗಿದೆ ಅಂದರೆ ಅಲ್ಲಿ ಫ್ರೂಟ್ಸು ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸೊ ಅವರಿಗೆ ಫ್ರೂಟ್ಸಲ್ಲಿ ಲಾಭ ಜಾಸ್ತಿ ಆಗಿರೋದ್ರಿಂದ ಕಾಫಿದು ನಿಮಗೆ ಬೆಳೆಯೋದು ಕಷ್ಟ, ಆಮೇಲೆ ಅದು ಪ್ರೊಸೆಸಿಂಗ್ ಟೋಟಲಿ ಕಷ್ಟ. ಸೊ ಹಂಗಾಗಿ ಅದರಲ್ಲಿ ಲಾಭ ಮಾಡೋದಕ್ಕಿಂತ ಇದರಲ್ಲಿ ಲಾಭ ಅಂತ ಆಗಿರೋದ್ರಿಂದ ಸೊ ಇವಾಗ ಕಾಫಿ ಪೌಡರ್ ಸಹ ಹೈಕ್ ಆಗಿದೆ. ಈ ಹೈಕ್ ಆಗಿರೋ ಪರಿಸ್ಥಿತಿಯಲ್ಲಿ ಏನು ಮಾಡ್ತಿದ್ದಾರೆ, 50% ಕಾಫಿ, 50% ಚಿಕೋರಿ ಹಾಕ್ತಿದ್ದಾರೆ. ಸೊ ಹಾಕಬೇಕು, ಚಿಕೋರಿ ಹಾಕ್ದಿನೇ ಟೇಸ್ಟ್ ಬರಲ್ಲ, ಇದು ಬರಲ್ಲ. ಬಟ್ ಅದರ ಒಂದು ಸಮ್ ಆಫ್ ದಿ ಇದಿರುತ್ತೆ. ನಾವೆಲ್ಲ ಬಂದ್ಬಿಟ್ಟು 80-20 ಉಪಯೋಗಿಸ್ತೀವಿ, 70-30 ಕೆಲವೊಂದು ಕಡೆ ಉಪಯೋಗಿಸ್ತೀವಿ. ಸೊ ಆ ಥರ ನಾವು ಉಪಯೋಗಿಸೋದ್ರಿಂದ ಸೊ ನಮ್ಮದು ಹೆಲ್ತು ಯಾವುದೇ ಥರ ಜನಗಳಿಗೆ, ಈಗ ನಾನು ಕುಡಿಯೋದಾದ್ರೂ ಅದೇ ಇರಬೇಕು, ಬೇರೆಯವ್ರಿಗೆ ಕೊಡೋದಾದ್ರೂ ಅದೇ ಇರಬೇಕು. ಈಗ ನನ್ನ ಆರೋಗ್ಯ ಅಷ್ಟೇ ಚೆನ್ನಾಗಿರಬೇಕು, ಬೇರೆಯವ್ರ ಆರೋಗ್ಯ ಕೆಡಬಾರ್ದು ಅನ್ನೋ ಮನಸ್ಥಿತಿ ನಮ್ದು ಆಗಿರಬಾರ್ದು ಅಂತ. ಸರ್, ಈಗ ನಿಮ್ಮ ಚಹಾ ಕ್ವಾಲಿಟಿಯನ್ನು ನೋಡೋದಾದ್ರೆ ಎಲ್ಲಿ ಹೋದ್ರೂ ಕೂಡ ಒಂದೇ ರೀತಿ ಇರುತ್ತೆ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರದು ಆರಂಭದಲ್ಲಿ ಚೆನ್ನಾಗಿರುತ್ತೆ, ಆದರೆ ಬೆಳೀತಾ 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 ಆ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನೀವು ಅದನ್ನೇ ಹಾಗೆ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ರೆ ಹೇಗೆ? ಮೇಡಮ್, ನಮ್ಮದು ಪ್ರೊಡಕ್ಷನಿಂದ ಹಿಡಿದು ಇವಾಗ ಯಾವುದೇ ಒಂದು ಫ್ರಾಂಚೈಸಿ ಮಾಡಲ್ ತೊಗೊಳ್ಳಿ, ನಮ್ಮ ಕರ್ನಾಟಕದಲ್ಲಿರೋದು ಯಾರ್ದು ಪ್ರೊಡಕ್ಷನ್ ಇಲ್ಲ. ಸೊ ಥರ್ಡ್ ಪರ್ಸನಿಂದ ತೊಗೊಂಬರ್ತಾರೆ, ಅವ್ರದ್ದು ನಮ್ಮದೊಂದು ಬ್ರ್ಯಾಂಡ್ ಅಂತ ಮಾಡ್ತಾರೆ, ಸೊ ಅವ್ರು ಕೊಡ್ತಿದ್ದಾರೆ. ಬಟ್ ನಮ್ದು ಹೆಂಗೆ ಅಂದರೆ ನಮ್ಮದೇ ಓನ್ ಪ್ರೊಡಕ್ಷನ್ ಇದೆ. ಸೊ ನಮ್ದು ಒಂದು ಪ್ರೊಡಕ್ಷನ್ ಆಗೋದ್ರಿಂದ ಹಿಡಿದು ಒಂದು SOP ಇರುತ್ತೆ, ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಆಗಿರ್ಬೋದು, ವರ್ಕ್ ಇನ್ಸ್ಟ್ರಕ್ಷನ್ ಶೀಟ್ ಆಗಿರ್ಬೋದು. ಸೊ ಎಲ್ಲದನ್ನು ನಾವು ಮೇಂಟೈನ್ ಮಾಡ್ತೀವಿ. ಈಗ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಅದನ್ನೇ ಒಂದು ಮಾನ್ಯತೆ ಮೇಂಟೈನ್ ಮಾಡ್ತೀವಿ. ಅದಾದ್ಮೇಲೆ ಪ್ರೊಡಕ್ಷನ್ ಆದಮೇಲೆ ನಮ್ಗೆ ಔಟ್ಲೆಟಿಗೆ ಬಂದರೆ ಒಂದು ಟೀ ಇಷ್ಟೇ ನಿಮಿಷ ಕುದಿಸ್ಬೇಕು, ಇಷ್ಟು ನಿಮಿಷಕ್ಕೆ ಹಾಲು ಇದು ಶುಗರ್ ಹಾಕಬೇಕು, ಇಷ್ಟು ನಿಮಿಷಕ್ಕೆ ಟೀ ಪೌಡ್ರ್ ಹಾಕಬೇಕು, ಮಸಾಲೆ ಹಾಕ್ಬೇಕಂತಿರುತ್ತೆ. ಕಾಫಿ ಪೌಡ್ರಿಗೆ ನಮ್ಮದು ಒಂದು ಮಿಷಿನ್ ಇದೆ, ಆ ಮಿಷಿನಲ್ಲಿ ಹಾಕಿದರೆ ಇಷ್ಟೇ ನೀರು ಹಾಕಬೇಕು, ಅಷ್ಟೇ ಡಿಕಾಕ್ಷನ್ ಬರುತ್ತೆ. ಸೊ ಒಂದು ಕಾಫಿಗೆ ಮತ್ತು ಹಾಲು ಬೇಕಂದರೆ ಆ ಹಾಲಿಗೆ ಇಷ್ಟೇ ಶುಗರ್ ಹಾಕಬೇಕು. ಈ ಥರ ಒಂದು ಎಲ್ಲದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಹೆಂಗೆ ಅಂದರೆ 4 ದಿನ ನೀವು ಬಂದು ಕಲ್ತ್ರೆ 5ನೇ ದಿನ ನೀವೇ ಓನಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ ಥರ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಕಲ್ತಿರೋದೆಲ್ಲಿಂದರೆ ಒಂದು ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡಿರೋದು. ನಿಮಗೆ ಅದು ಎಕ್ಸಾಂಪಲ್ ಕೊಡೋದಾದರೆ, ನಾವೆಲ್ಲ ಸ್ಟ್ರೈಕ್ ಆದಾಗ ನಾವೆಲ್ಲ ಹೊರಗಡೆ ಇದ್ವಿ, ಕಂಪ್ನಿಯಿಂದ ಹೊರಗಡೆ ಇದ್ವಿ, ಆದರೂ ಪ್ರೊಡಕ್ಷನ್ ಮಾಡಿದರು. ಏನಕ್ಕೆ ಪ್ರೊಡಕ್ಷನ್ ಮಾಡಿದ್ರು ಅಂದರೆ ಅಲ್ಲಿರೋಂಥ ಒಂದು ಸಿಸ್ಟಮ್ಮು, ಅಲ್ಲಿರೋಂಥ ಒಂದು ಸ್ಟ್ಯಾಂಡರ್ಡೈಸೇಷನ್ಗೆ ಎಚ್ಚರಲ್ಲಿ ಕೆಲಸ ಮಾಡೋರು ಸಹ ಬಂದು ಅಲ್ಲಿ ಲೈನಲ್ಲಿ ಬಂದು ಕೆಲಸ ಮಾಡಿದರು. ಯಾಕೆ ಅವ ಕಂಪ್ನಿ ಅವ್ರು ಯಾವುದೇ ಥರ ಇದನ್ನು ನಿಲ್ಸೋಕ್ಕೆ ಆಗಿಲ್ಲ, ಪ್ರೊಡಕ್ಷನ್ ನಿಲ್ಸೋಕ್ಕಾಗಿಲ್ಲ. ಪ್ರೊಡಕ್ಷನ್ ಏನು ಕೊಡೋದಿತ್ತೆ ಕೊಟ್ಟರು. ಅದನ್ನು ನಾವು ಆ ಕಂಪ್ನಿಯಿಂದ ಒಂದು ಕಲ್ತಿದ್ದೀನಿ. ಜೊತೆಗೆ ಒಂದು ಹಾರ್ಡ್ ವರ್ಕು, ಅದು ಒಂದು ಡಿಸಿಪ್ಲಿನ್ ಒಂದು. ಇದನ್ನು ನಾನು ಜಾಪನೀಸ್ ಅವರು ಇದರಲ್ಲಿ ಕಲ್ತಿರೋಂಥದ್ದು ಒಂದು. ಅದನ್ನು ನಮ್ಮ ಇದರಲ್ಲಿ ನಮ್ಮ ಒಂದು ನಾನೊಂದು ಕಂಪ್ನಿ ಕಟ್ಟಬೇಕಂದಾಗ ಅದನ್ನು ನಾನು ಅಳವಡಿಸಿದ್ದೀನಿ. ಸರ್, ನೀವು ಟೊಯಾಟಾ ಕಂಪನಿ ಅಂತ ಅಂದಾಗ ನನಗೊಂದು ಕೇಳಬೇಕು ಅಂತ ಅನ್ನಿಸ್ತು. ನೀವು ಆರಂಭದಲ್ಲಿ ಅಲ್ಲಿ ಕೆಲಸವನ್ನ ಮಾಡಿ ಇದನ್ನ ಕೂಡ ಎರಡನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಸೊ ಯಾಕೆ ಎರಡನ್ನ ಕೂಡ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಮೇಡಮ್, 2021 ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ಅವು ಭಾಳ ಕಷ್ಟ ಇತ್ತು. ಅಂದರೆ ನಮ್ದೊಂದು ಲೈಫ್ ಸ್ಟೇಜ್ ಲಾಸ್ಟ್ ಅಂತ ಇರ್ತಾರಲ್ಲ, ಯಾರೊಬ್ಬರು ಹೇಳಿದರು, ಇದನ್ನು ನಾನು ಒಂದು ಟಿವಿಯಲ್ಲೇ ಕೇಳಿದೆ ಇಂಟ್ರು. ಒಬ್ಬರು 5 ಸರಿ ಕಷ್ಟಪಟ್ಟರೆ ಪ್ರಯತ್ನ ಪಟ್ಟರೆ ಸಕ್ಸಸ್ ಸಿಗುತ್ತಂತೆ, ಒಬ್ರಿಗೆ 10 ಸಲ ಪ್ರಯತ್ನ ಪಟ್ಟರೆ ಸಕ್ಸಸ್, ಕೆಲವರು 99 ಸಲ 99 ಬಾರಿ ಪ್ರಯತ್ನ ಪಟ್ಟರೆ ಸಕ್ಸಸ್ ಸಿಗುತ್ತಂತೆ. ಸೊ ಹಂಗೆ ನಮ್ಮದು ಲಾಸ್ಟ್ ಅದು ಹೆಚ್ಚು ಕಮ್ಮಿ ಎಲ್ಲ ಬರೀ ಲೈಫಲ್ಲೆಲ್ಲ ಸೋಲೇ ನೋಡ್ಕೊಂಡು ಬಂದರು. ಬಟ್ ಅವ್ನು ಕಲ್ತಿದ್ವಿ, ಪಾಠ ಎಲ್ಲ ಕಲ್ತ್ಕೊಂಡು ಬಂದಿದ್ವಿ. ಫಸ್ಟು ಎಲ್ಲ ಕಲ್ತಿರೋ ವಿದ್ಯೆನ ಅವತ್ತು ಹಾಕಿದ್ದು. ಜೊತೆಗೆ ನೀವು ಹೇಳಿದ್ರಿ ಟೊಯೋಟಾದಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದು 7:15 ಮಟ ನಮ್ಮ ಶಾಪಲ್ಲಿ ಕೆಲಸ ಮಾಡಿ 7:40ಕ್ಕೆ ನನಗೆ ಬಸ್ ಪಿಕಪ್ಪು. ಡೈಲಿ ನಾನು ಜನರಲ್ ಶಿಫ್ಟ್ ಇತ್ತು. ಜನರಲ್ ಶಿಫ್ಟ್ ಇರೋದಿನ ಅವು ಕರೋನಾ ಟೈಮ್ ಬೇರೆ ಆಗಿತ್ತಲ್ಲ, ಎಲ್ಲರಿಗೂ ಜನರಲ್ ಶಿಫ್ಟ್ ಕರೆಸ್ತಾಯಿದ್ರು. 7:40ಕ್ಕೆ ಹೋದರೆ 8:00ವರೆಗೆ ನಮ್ಮದು ಕಂಪ್ನಿ ರೀಚ್ ಆಗ್ತಿದ್ವಿ. ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಸಾಯಂಕಾಲ ತಿರ್ಗಾ 6:30 ಬಂದರೆ ಮತ್ತೆ 10 ಗಂಟೆ ಮಟ್ಟ ಕೆಲಸ ಮಾಡ್ತಾಯಿದ್ರು. ಈಗ ರೀಸೆಂಟ್ಲಿ ಹೇಳ್ಬೇಕಂತಂದರೆ ಕಳೆದ ಒಂದು ತಿಂಗಳುಗಳ ಕೆಳಗೆ ನಾರಾಯಣಮೂರ್ತಿ ಅವ್ರು ಹೇಳಿದರು 72 ಗಂಟೆ ಕೆಲಸ ಮಾಡಬೇಕಂತೇಳಿ. ಸೊ ಅವಾಗ ಅವ್ರು ಹೇಳಿದ್ದು ನಮಗೆ ನೆನಪಾಯಿತು. ಸೊ ಆ ಥರ ಒಂದು ಸ್ಟೇಜ್ ಬರೋ ತನಕ ನಾವೊಂದು ಕಷ್ಟಪಡಬೇಕು. ಆ ಒಂದು ಕಷ್ಟಪಟ್ಟಾಗ ಆ ಒಂದು ಸಕ್ಸಸ್ ರೇಷಿಯೋ ಕಾಣುತ್ತೆ. ಸೊ ಅವ್ರು 72 ಗಂಟೆ ಅಂತಂದಾಗ ಅದು ನನ್ನ ಲೈಫಲ್ಲಿ ನಾನು ಈ ಥರ ಒಂದು ಮಾಡಿದ್ದೆ,
ಇವತ್ತು ಏನಾದರೂ ನಿಂತಿದ್ದೀನಿ ಅಂದರೆ ಅವರೊಂದು ಹೇಳಿದ್ದು ಅಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ. ಈಗ ನೀವೇ ಲೆಕ್ಕ ಹಾಕಿ 12 ಅವರ್ ಅಂದರೆ 6 ದಿನ 72 ಗಂಟೆ. ಸೊ 72 ಗಂಟೆ ಅದು ಕೆಲಸ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿ ಬಂದು ಒಂದು ಕೂರಕ್ಕೆ ಸಾಧ್ಯ ಅಂತೇಳಿ. ಏನೇ ಇರಲಿ, ಯಾವುದೇ ಇರಲಿ, ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಒಂದು ಗುರಿ ತಲುಪಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ನೀವು ನಾರಾಯಣ ಮೂರ್ತಿ ಅವರ ಆ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಸಮರ್ಥಿಸ್ಕೊಳ್ತೀರಾ? ಖಂಡಿತ ಸಮರ್ಥನೆ ಮಾಡ್ತೀವಿ. ಅವರೆಲ್ಲೂ ಹೇಳಿಲ್ಲ ನಿಮಗೆ, ನಮ್ಮ ಇದರಲ್ಲೇ ಮಾಡಿ. ಯುವಕರು 72 ಗಂಟೆ ಕೆಲಸ ಮಾಡ್ಬೇಕಂತ ಹೇಳಿರೋದು ಅಷ್ಟೇ ಬಿಟ್ಟರೆ ನಮ್ಮಲ್ಲೇ ಬಂದು 72 ಗಂಟೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಕರೆಕ್ಟ್ ಸರ್. ಹೆಚ್ಚಾಗಿ ಅಂತಲೇ ಎಲ್ಲ ಕಡೆ ನಿಮ್ಮ ಔಟ್ಲೆಟಿನ ಬೋರ್ಡ್ಗಳನ್ನು ನೋಡಿದಾಗ ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ. ಸೊ ನಿಮ್ಮ ಕನ್ನಡಾಭಿಮಾನದ ಬಗ್ಗೆ ಹೇಳೋದಾದ್ರೆ, ಇವಾಗ ನಮ್ಮ ಭಾಷೆ ನಾವು ಬೆಳೆಸ್ತಾ ಇದ್ರೆ ಇನ್ಯಾರು ಬೆಳೆಸ್ಬೇಕು ಮೇಡಮ್ ನಮ್ಮ ಕನ್ನಡನ ಅಲ್ವಾ? ಒಂದು. ಎರಡನೇದಾಗಿ ನಾವು ನಮ್ಮ ಕನ್ನಡದ ನೋಡಿರ್ಬೋದು ನೀವು, ನಾವೊಂದು ಕಲರ್ ಆಗಿರ್ಬೋದು, ಕಲರ್ ಕೂಡ ಸಹ ನಮ್ಮ ಧ್ವಜದ್ದೇನಿದೆ ಅದೇ ಕಲರ್ ನಾವು ಇಟ್ಟಿದ್ದೀವಿ. ಆಮೇಲೆ ಇಂಗ್ಲೀಷ್ ಇಟ್ಟಿದ್ದೀವಿ, ಇಡಬೇಕು. ಇಂಗ್ಲೀಷ್ ಯಾಕೆ ಇಡಬೇಕಂದ್ರೆ ಈಗ ನಾವು ಬೆಂಗಳೂರು ಅಂತ ಒಂದು ಜಾಗದಲ್ಲಿ ಕೆಲವರು ಎಲ್ರಿಗೂ ಕನ್ನಡ ಬರಲ್ಲ. ಸೊ ಸಣ್ಣದಾಗೆ ಹಾಕಿದ್ದೀವಿ ಲೈನ್, ಒಂದು ಕೆಳಗಡೆ ಚಿಕ್ಕದಾಗ ಒಂದು ಲೈನ್ ಇದೆ. ಬಟ್ ನಮಗೆ ನಮ್ಮ ಭಾಷೆ, ನಮ್ಮ ನೆಲ ಜಲ ನಾವು ಕಾಪಾಡ್ತಿತ್ತು, ಯಾರು ಕಾಪಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಕನ್ನಡದಲ್ಲೇ ಜಾಸ್ತಿ ಒಂದು ನೇಮ್ ಬೋರ್ಡಿಂಗ್ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ನಮ್ಮ ಕನ್ನಡನ ಬೇರೆಯವರು ಕಲ್ತ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಕನ್ನಡನೇ ಬಳಸ್ತಾ ಇದ್ದೀವಿ. ಸರ್ಕಾರ ಇತ್ತೀಚೆಗೆ ರೂಲ್ಸ್ ಅನ್ನ ತಂದಿರುವಂತದ್ದು ಕನ್ನಡ ಕೂಡ ಇರಬೇಕು ಅಂತ, ಬಟ್ ನೀವು ಅದಕ್ಕಿಂತ ಮುಂಚೆನೇ ಅಳವಡಿಸ್ಕೊಂಡಿದ್ದೀವಿ. ಹೌದು ಮೇಡಮ್. ನಮ್ಮ ಕರ್ನಾಟಕದ್ದು ನಮ್ಮ ಕನ್ನಡ ನಾವೇ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವತ್ತೇ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಈ ಕಡೆ ನಾವು IT ಕಂಪ್ನಿಗಳ ಕಡೆ ನಮ್ದು ಔಟ್ಲೆಟ್ ಕೊಟ್ಟಾಗ ಇಂಗ್ಲೀಷ್ನ ಕೆಳಗಡೆ ಒಂದು ಲೈನಲ್ಲಿ ಹಾಕಿದ್ದೀವಿ. ಅಲ್ಲಿ ತನಕ ನಮ್ಮ ಕನ್ನಡದೇ ಎಲ್ಲ ಕಡೆ ನಮ್ಮ ಕನ್ನಡದೇ ಬೋರ್ಡ್ ಇರೋವಂಥದ್ದು. ಸರ್, ಇಷ್ಟು ವರ್ಷದ ಅನುಭವ ಇರುವಂಥದ್ದು ನಿಮಗೆ ಸಿಕ್ಕಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಇದನ್ನು ಮಾಡಿದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸಿದಂಥ ಒಂದು ಕ್ಷಣ ನಮ್ಮ ಜೊತೆ ಹಂಚ್ಕೊಳ್ಳೋದು ಮೇಡಮ್. ಅದ್ರ ಬಗ್ಗೆ ಹೇಳ್ಬೇಕಂತಂದರೆ, ಒಂದು ನಮ್ಮ ಎಲ್ಲ ಗ್ರಾಹಕರುಗಳು ಇಷ್ಟಪಟ್ಟು ಬರ್ತಾರೆ. ನಾವು ಏನೇ ಒಂದು ದುಡ್ಡು ನೋಡಿರ್ಬೋದು, ಮತ್ತೊಂದು ನೋಡಿರ್ಬೋದು, ಒಂದು ಯಶಸ್ಸು ನೋಡಿರ್ಬೋದು, ಏನೇ ಒಂದು ನೋಡಿದ್ರು ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇದೆಯಲ್ಲ, ಅದನ್ನು ಯಾರೂ ಫುಲ್ಫಿಲ್ ಮಾಡೋಕ್ಕಲ್ಲ. ನೀವು ಒಂದು ಫುಡ್ಡು ಡಿಪಾರ್ಟ್ಮೆಂಟಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಭಾಳ ಕಷ್ಟ. ಸೊ ಅದನ್ನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಕಸ್ಟಮರ್ಗೂ ನಾವು ಮಾಡಿದ್ದೀವಿ. ಅಂದರೆ ಮಾಲ್ಗುಡಿ ಇವತ್ತು ನಮ್ಮದಾಗಿಲ್ಲ, ಗ್ರಾಹಕರದಾಗಿದೆ. ಎಲ್ಲರೂ ಕ್ಲೋಸ್ ಮಾಡಿದರೆ ಇಮಿಡಿಯೇಟ್ ನಮ್ಮದು ಫ್ರಾಂಚೈಸಿ ನಂಬರ್ ಇನ್ಫಾರ್ಮ್ ಮಾಡಿ, ಯಾಕೆ ಸರ್ ಕ್ಲೋಸ್ ಆಗಿದೆ, ಯಾಕೆ ಸರ್ ಇವತ್ತು ಇವ್ರು ಓಪನ್ ಮಾಡಿಲ್ಲ, ಇವ್ರು ಯಾಕೆ ಇವತ್ತು, ನಮ್ದು ಎಲ್ಲ ಔಟ್ಲೆಟ್ದು ಅದೇ ನಂಬರ್. ಎಲ್ಲ ಔಟ್ಲೆಟಲ್ಲೂ ನಮ್ಮದು ಒಂದು ನಂಬರ್ ಇರುತ್ತೆ. ಫ್ರಾಂಚೈಸಿ ಎಂಕ್ವೈರಿ ಅಂತ ಹಾಕಿದ್ದೀವಿ, ಒಂದು ಕಂಪ್ಲೇಂಟ್ಸ್ ನಂಬರ್ ಅಂತ ಒಂದು ಹಾಕಿದ್ದೀವಿ. ಸೊ ಆ ನಂಬರಿಗೆ ಎಲ್ಲರೂ ಕಾಲ್ ಮಾಡ್ತಾರೆ. ಸೊ ಯಾಕೆ ಸರ್ ಕ್ಲೋಸ್ ಅಂದರೆ ಅಷ್ಟು ಇಷ್ಟಪಟ್ಟು ಜನ ತೊಗೊತಾ ಇದ್ದಾರೆ. ಅದೊಂದು ಹೇಳೋದಾದರೆ, ಇನ್ನೊಂದು ಎರಡನೇದು ಬಂದುಬಿಟ್ಟು, ಲಾಸ್ಟ್ ಟೈಮ್ ಒಂದು ವಿಸ್ತಾರ ನ್ಯೂಸ್ ಚಾನಲ್ ಇದೆ, ಇದು ನಿಮ್ಮದು ಎರಡನೇದು ವಿಸ್ತಾರ ನ್ಯೂಸಲ್ಲಿ ನಾವು ಒಂದು ಇಂಟ್ರ್ಯೂ ಕೊಟ್ಟಾಗ ಆ ಇಂಟ್ರ್ಯೂವನ್ನು ನೋಡಿಬಿಟ್ಟು ಒಂದು ತಾಯಿಯವರು ಚನ್ನರಾಯಪಟ್ಟಣದಲ್ಲಿ ಅವ್ರ ಮಗ ಇಲ್ಲೇ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಮಗನಿಗೆ ಒಬ್ಬನೇ ಮಗ ಇರೋದ್ರಿಂದ ಅವ್ರು ಬೆಂಗಳೂರಿಗೆ ಕಳ್ಸೋಕ್ಕೆ ಇಷ್ಟ ಇರೋಲ್ಲ. ಬಟ್ ಅಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮದೆಲ್ಲ ನೋಡಿಬಿಟ್ಟು, ಸರ್ ನಮಗೊಂದು ಫ್ರಾಂಚೈಸಿ ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು ಅವಾಗ ಕೇಳ್ತೀವಿ, ಯಾವ ಥರ ನೀವು ನಮ್ಮನ್ನು ಅಪ್ರೋಚ್ ಮಾಡಿದ್ರಿ, ನಮ್ದು ಯಾವುದೇ ಥರ ಡಿಜಿಟಲ್ ಫೋಟೋ ಮಾಡಿಲ್ಲ ಇದುವರೆಗೂ ನಾವು ಫ್ರಾಂಚೈಸಿ ಎಂಕ್ವೈರಿ ಅಂತ. ಇದುವರೆಗೂ ಮೌತ್ ಟು ಮೌತ್ ಆಗಿದೆ ಬಿಟ್ಟರೆ, ಬಟ್ ನಮ್ಮದು ಬ್ರ್ಯಾಂಡ್ ಬಗ್ಗೆ 4 ಜನ ಹೇಳಿದಾಗ ಈ ಥರ ಇಲ್ಲಿ ಟೀ ಕುಡ್ದಿದ್ವಿ ಅಂತ ಹೇಳಿದಾಗ ಮಾಡಿದ್ದಾರೆ. ಸೊ ಆವಾಗ ಅವರು ಅಪ್ರೋಚ್ ಮಾಡ್ತಾರೆ, ಹಿಂಗೆ ಫ್ರಾಂಚೈಸಿ ತೊಗೊಬೇಕಂತೇಳಿ. ಅವ್ರಿಗೆ ಚನ್ನರಾಯಪಟ್ಟಣದಲ್ಲಿ ಮಾಡಿಕೊಡ್ತೀವಿ. ಈಗ ಫೈನಲಿ ಅವರು ಹ್ಯಾಪಿಯಾಗಿದ್ದಾರೆ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮುಂದೆ ನಾವು ಎಷ್ಟು ಏನೇ ಒಂದು ತೊಗೊಂಡ್ರು ಅದು ನಗಣ್ಯ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ಎಸ್, ಎಕ್ಸಾಕ್ಟ್ಲಿ ಸರ್. ಈ ಬಿಸ್ನೆಸ್ ಅಂತ ಬಂದಾಗ ಪ್ರಾಫಿಟ್ಟು ಲಾಸು ಇದ್ದೇ ಇದೆ, ಕಷ್ಟ ಅಂತ ಬಂದೇ ಬರುತ್ತೆ. ಇವತ್ತು ಖುಷಿಯಾಗಿರ್ತೀವಿ, ನೆಕ್ಸ್ಟ್ ಡೇ ಸಡನ್ ಏನೋ ಒಂದು ಕಷ್ಟ ಬಂದು ಬಿಡುತ್ತೆ. ಸೊ ಆ ಒಂದು ಕಷ್ಟವನ್ನು ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಾ? ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ? ಮೇಡಮ್, ಏನೋ ಒಂದು ಒಳ್ಳೇದಾಯಿತು ಅಂತಂದಾಗ ಹಿಗ್ಗೋದಿಲ್ಲ, ಏನೋ ಒಂದು ಕೆಟ್ಟದಾಯಿತು ಅಂದಾಗ ಕುಗ್ಗೋದಿಲ್ಲ. ಸೊ ಎಲ್ಲದನ್ನು ಸಮತೋಲನವಾಗಿ ನಾವು ತಗೊಂಡು ಹೋಗಬೇಕು. ಅವಾಗ ಮಾತ್ರ ಒಂದು ಬಿಸ್ನೆಸ್ ತೊಗೊಳಕ್ಕೆ ಸಾಧ್ಯ. ನಾವು 2022 ನಾವು ಫ್ರಾಂಚೈಸಿ ಮಾಡೋದು ಸ್ಟಾರ್ಟ್ ಮಾಡಿದ್ದಲ್ಲ, ಅಲ್ಲಿ ತನಕನೂ ನಮಗೆ ನಿಯರ್ಲಿ 1,500-2,000 ಎಂಕ್ವೈರೀಸ್ ಇತ್ತು. ನಾವು 2022ರಲ್ಲಿ ನಾವು ಫ್ರಾಂಚೈಸಿ ಮಾಡೋದು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ 23 ಚೆನ್ನಾಗಿ ನಡೀತು. ಮತ್ತು 24ರಲ್ಲಿ ನಮಗೆ ಡ್ರಾಪ್ ಔಟ್ ಆಯಿತು. ಯಾಕೆಂದರೆ ಮತ್ತೆ ಇದೇ ಥರ ಮಾಲ್ಗುಡಿ ಅಮೃತ್ ಚಹಾ ಮಾಲ್ಗುಡಿ ಅಮೃತ್ ಚಹಾ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಅಮೃತ್ ಚಹಾ ಅಂತ ಭಾಳ ಹುಡ್ಕೊಂಡ್ವು. ಅವಾಗ ನಾವೇನು ಮಾಡಿದ್ವಿ, ಮತ್ತೆ SN ಮಾಲ್ಗುಡಿ ಪರಂಪರೆ ಕೆಫೆ ಅಂತ ಮಾಡಿದ್ವಿ. SN ಮಾಲ್ಗುಡಿ SN ಅಂದರೆ ಶಂಕರ್ನಾಗ್ ಅಂತೇಳಿ ಮಾಲ್ಗುಡಿ ಅಂತೇಳಿ. ಆಮೇಲೆ ಇನ್ನೊಂದು SN ಅಂದರೆ ಆ್ಯಕ್ಚುಲಿ ನಾವು ಈ ಒಂದು ಸಮಯದಲ್ಲಿ ನೆನೆಸ್ಕೊಬೇಕು, RK ನಾರಾಯಣ್ ಅವರು ಅದನ್ನ ಮಾಲ್ಗುಡಿ ಡೇಸ್ ಬುಕ್ ಬರೆದಿದ್ದು. ಸೊ ಆ ಬುಕ್ ನಾವೆಲ್ಸ್ ತೊಗೊಂಡು ಶಂಕರ್ನಾಗ್ ಅವರು ಸೀರಿಯಲ್ ಮಾಡಿದ್ದು. ಸೊ ಅವರು ಹಂಗಾಗಿ SN ಅಂದರೆ ಇನ್ನೊಂದು ಶಂಕರ್ನಾಗ್ ನಾರಾಯಣ್ ಅಂತೇಳಿ. ಇನ್ನೂ ಒಂದು SN ಅಂತ ಇನ್ನೊಂದು ಹೇಳಬೇಕು ಅಂದರೆ ಸೌತಿಂದ ನಾರ್ತಿಗೆ ಎಸ್ಟಾಬ್ಲಿಷ್ ಆಗೋಂಥ ಒಂದು ಬ್ರ್ಯಾಂಡ್ ಅಂತೇಳಿ. ಸೊ ಅದಕ್ಕೋಸ್ಕರ SN ಮಾಲ್ಗುಡಿ ಅನ್ನೋದೊಂದು ಬ್ರ್ಯಾಂಡ್ ಮಾಡಿದ್ವಿ. ಸೊ ಅದಾದಮೇಲೆ ಅದು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಬಂತು. 2024ರಲ್ಲಿ ಮತ್ತೆ ಒಂದು ಸ್ವಲ್ಪ ಬಿಸ್ನೆಸ್ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತೆ ಒಂದು ಸ್ವಲ್ಪ ಡ್ರಾಪ್ ಆಯಿತು, ಮತ್ತೆ ಈ ವರ್ಷ ಮತ್ತೆ ಇದ್ದಿದ್ದು. ಹಂಗೆ ಬಿಸ್ನೆಸ್ ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ
ಸೊ ನಾವು ಡೌನ್ ಆದಾಗ ಕುಗ್ಬಾರ್ದು, ಅಪ್ ಆದಾಗ ಇಗ್ಬಾರ್ದು, ಒಂದು ಸಮತೋಲನವಾಗಿ ತಗೊಂಡೋಗ್ಬೇಕು. ಸರ್, ಈಗ ಮಾಲ್ಗುಡಿ ಚಹಾವನ್ನ ಕುಡಿಯೋದಕ್ಕೆ ನಾವು ಮಾಲ್ಗುಡಿ ಔಟ್ಲೆಟ್ಗೆ ಬರಬೇಕಾ ಅಥವಾ ಬೇರೆ ಎಲ್ಲಾದ್ರೂ ನಮಗೆ ಅವೈಲೇಬಲ್ ಇದೆಯಾ ಅಂತ? ಯಾಕಂದ್ರೆ ಇವತ್ತು ನೀವೇ ಸ್ವತಃ ಬಂದು ನಮಗೆ ಮಾಡಿಕೊಟ್ಟಾಗ ಓಕೆ, ಇನ್ನು ನೆಕ್ಸ್ಟ್ ನನಗೆ ಬೇಕು ಅಂತಂದಾಗ ನನ್ನ ಮನೆಗೆ ತಗೊಂಡು ಹೋಗೋದಕ್ಕೆ ಅಥವಾ ನಮ್ಮ ಆಫೀಸ್ನವರಿಗೆ ಬೇಕು ಅಂತಂದಾಗ ನಮಗೆ ಎಲ್ಲಿ ಸಿಗುತ್ತೆ ಮಾಲ್ಗುಡಿ ಚಹಾ ಅಂತ? ಸದ್ಯಕ್ಕೆ ಮೇಡಮ್ ಇವಾಗ ನಮ್ಮ ಇರೋಂಥ ಔಟ್ಲೆಟಲ್ಲಿ ಮಾತ್ರ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಅದೇ ಔಟ್ಲೆಟ್ ಥ್ರೂನೇ ನಾವು ಪ್ರಾಡಕ್ಟ್ನ ಸೇಲ್ ಮಾಡಬೇಕಂತ ಪ್ಲ್ಯಾನ್ ನಡೀತಾ ಇದೆ. ಯಾಕೆಂದರೆ ಇವತ್ತು ನಮ್ದು ಏನೇ ಒಂದು ಬ್ರ್ಯಾಂಡ್ ಬೆಳೆಸಿರೋರು ಒಂದು ಗ್ರಾಹಕರು, ಎರಡನೇದಾಗಿ ನಮ್ಮ ಹತ್ರ ಫ್ರಾಂಚೈಸಿ ತೊಗೊಂಡಿರೋಂಥವ್ರು. ಸೊ ಅವರೇ ಬೆಳಿಬೇಕು, ಫ್ರಾಂಚೈಸಿಯವರು ಒಳ್ಳೆ ಒಂದು ಪ್ರಾಫಿಟಬಲ್ ಮಾಡಲಿ ಬರಬೇಕು ಅನ್ನೋದು ನಮ್ಮದೊಂದು ಕನಸು. ಸೊ ಅವ್ರ ಮೂಲಕನೇ ನಾವು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕಂತ ಆ ನಿಟ್ಟಲ್ಲಿ ಈಗ ಕೆಲಸ ನಡೀತಾ ಇದೆ. ಸೊ ಅದು ಆಯಿತು ಅಂದ ತಕ್ಷಣ ಅವ್ರ ಮೂಲಕನೇ ಪ್ರಾಡಕ್ಟ್ನ ಸಪ್ಲೈ ಅವರೇ ಸೇಲ್ಸ್ ಮಾಡಬೇಕು. ಏಕೆಂದರೆ ಒಂದು ಔಟ್ಲೆಟಲ್ಲಿ ಟೀ ಕೊಡೋದ್ರ ಜೊತೆಗೆ ಒಂದು ಪ್ರಾಡಕ್ಟು ನಾವು ಸೇಲ್ಸ್ ಮಾಡಿದಾಗ ಸೊ ಅವರು ಪ್ರಾಫಿಟಿಗೆ ಬರ್ತಾರೆ. ಒಂದು ಒಳ್ಳೆಯದು ಕಸ್ಟಮರಿಗೆ ಬೇಗ ಸಿಗುತ್ತೆ. ಸೊ ಚಾನಲ್ ಡೈರೆಕ್ಟ್ ಸಿಗೋದ್ರಿಂದ ಸೊ ನಮಗೆ ಈಸಿ ಆಗುತ್ತೆ, ಪ್ರಾಡಕ್ಟ್ ಸೆಲ್ಲಿಂಗು ಈಸಿ ಆಗುತ್ತೆ. ಜೊತೆಗೆ ಇವಾಗ ನಮ್ದು ಯಾವುದೇ ಥರ ಪ್ರಿಸರ್ವೇಟಿವ್ ಕೆಮಿಕಲ್ಲು ಯಾವುದೂ ಇರೋಲ್ಲ. ಸೊ ನಮ್ಮದೆಲ್ಲ ಬಂದುಬಿಟ್ಟು 6 ಮಂತ್ ಶೆಲ್ಫ್ ಲೈಫ್ ಇರುತ್ತೆ. ಆ 6 ಮಂತ್ ಶೆಲ್ಫ್ ಲೈಫು 1 ಮಂತ್ ಒಳಗಡೆ ಅವ್ರಿಗೆಲ್ಲ ಕನ್ಸ್ಯೂಮ್ ಆಗೋ ಥರ ಪ್ಲಾನ್ ಮಾಡಬೇಕು ಅನ್ನೋದು ಒಂದು ನಿಟ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವು. ನೀವು ಇದರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಸೊ ಯಾವ ರೀತಿಯಲ್ಲಿ ಎಲ್ಲ ನಡೀತಾ ಇದೆ ಸರ್? ಮೇಡಮ್, ಈಗ ರೀಸೆಂಟ್ಲಿ ಹೇಳ್ಬೇಕಂತಂದರೆ ಒಂದು ಕುಣಿಕಲ್ ಫಾರೆಸ್ಟ್ ಇದರಲ್ಲಿ ಒಂದು ರೇಂಜ್ ಆಫೀಸರ್ ಒಂದು ಅಪ್ರೋಚ್ ಮಾಡಿದರು. ಹಂಗೆ ಅದು ಅಚಾನಕ್ಕಾಗಿ ಒಂದು ಭೇಟಿ ಆದ್ವಿ. ಸರ್ ನಾವೇ ಈ ಥರ ಎಲ್ಲ ಅಂದರೆ ಆ್ಯಕ್ಚುಲಿ ಫಾರೆಸ್ಟ್ ಗಾರ್ಡ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಪಾಪ ಅವ್ರು ಬರೋಂಥ ಸಂಬಳದಲ್ಲಿ ಒಂದು ಗಿಡ ನೆಡೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ತಾಯಿದ್ರು. ಸರ್ ನೀವು ಯಾಕೆ ಒಂದು ಮಾಡಿಕೊಡಿ ನಮಗೆ ಅಂತಂದಾಗ ನಾವೊಂದು ಮಿಯಾವಕ್ಕಿ ಪ್ಲಾಂಟೇಶನ್ ಅಂತೇಳಿ ನಮ್ಮದು ಟೊಯೋಟದಲ್ಲಿ ಮಾಡ್ತಾರೆ. ಅಂದರೆ ಕಾಡು ಬೆಳೆಸ್ತಾರೆ, ಪಕ್ಕದಲ್ಲೇ 1 ಇಂಚು 2 ಇಂಚಿಗೆ ಗಿಡ ನೆಡ್ತಾರೆ. ಅದನ್ನು ನಾವೊಂದು CSR ಆ್ಯಕ್ಟಿವಿಟಿ ಟೊಯೋಟದಲ್ಲಿದ್ದಾಗ ಮಾಡ್ತಾಯಿದ್ವಿ. ಸೊ ಅದೇ ಥರ ಒಂದು ಮೌಂಟ್ ಕಾರ್ಮೆಲ್ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ಅವ್ರನ್ನ ನಾವು ಟೈಅಪ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಕುಣಿಗಲ್ಲಲ್ಲಿ 2,500 ಒಂದು ಸಸಿ ನೆಡೋ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಹೋಗಿ ನೋಡಿದರೆ ಒಂಥರ ನಮ್ಮ ಮಕ್ಕಳು ಬೆಳೆದಿದ್ದಾರೆ ಅನ್ನೋ ಥರ ಒಂದು ಫೀಲ್ ಆಗುತ್ತೆ. ಅಷ್ಟು ಖುಷಿ ಆಗುತ್ತೆ. ಅಂದರೆ ನಾವು ಅಷ್ಟೇ ಬೆಳೆಯೋದಲ್ಲ, ನಮ್ಮ ಜೊತೆಗೆ ನಮ್ಮ ಸಾಮಾಜಿಕವಾಗಿಯೂ ನಾವು ಒಂದು ಕಳಕಳಿ ಹಿಡ್ಕೊಬೇಕು. ಅವಾಗ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 7ನೇದು ಒಂದು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು. ಏಕೆಂದರೆ ಅದನ್ನೊಂದು ಮಾಡೋದ್ರಿಂದ ನಮ್ಮ ದೇವರೆಲ್ಲ ಒಂದು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ನಮ್ಮದು ಭಾವನೆ. ಆ ಒಂದು ನಿಟ್ಟಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಎಸ್, ನೀವು ದೇವರು ಅಂತ ಅಂದಾಗ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ಯಾಕಂದರೆ ಯಾರೇ ಎಷ್ಟೇ ಎತ್ತರಕ್ಕೆ ಬೆಳೀಲಿ, ದೈವ ಬಲ ಒಂದು ನಮಗೆ ಇದ್ದೇ ಇರುತ್ತೆ. ಆ್ಯಂಡ್ ಅದು ಬೇಕೇ ಬೇಕು ನಮಗೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ದೇವರ ಆಶೀರ್ವಾದ ಅನ್ನುವಂಥದ್ದು ಬೇಕೇ ಬೇಕು. ಸೊ ನಿಮ್ಮ ಜೀವನದಲ್ಲಿ ನೀವು ಆ ದೇವರ ಆ ಒಂದು ಪವಾಡ ಆಗಿರಬಹುದು ಅಥವಾ ಏನೋ ಅದನ್ನು ಒಂದು ನೀವು ಕನೆಕ್ಟ್ ಮಾಡೋದಾದರೆ? ಮೇಡಮ್, ಏನಂದರೆ ನಮ್ಮ ಲೈಫಲ್ಲಿ ಫಸ್ಟ್ ನಮ್ಮದು ಒಂದು 99% ಎಫರ್ಟ್ ಇರಬೇಕು ಮನುಷ್ಯನಿಗೆ. 99% ಎಫರ್ಟ್ ಜೊತೆಗೆ 1% ಲಕ್ ಅಂತೂ ಇರಲೇಬೇಕು. ಆ 1% ಲಕ್ ಅಂದರೆ ದೇವ್ರ ಮೇಲೆ ನಾವು ನಂಬಿಕೆ ಇಡೋ ಅಂಥದ್ದು. ನೀವು ಇವತ್ತು ಕೂತ್ ಮಾಡ್ತಾ ಇದ್ದೀವಿ, ಒಂದು ದೈವ ಸಂಕಲ್ಪ ಅಷ್ಟೇ ಅಲ್ವಾ? ಹಂಗೆ ಸೊ ನಮ್ಮ ಎಫರ್ಟ್ ಜೊತೆಗೆ ನಾವು ದೇವರ ಮೊರೆ ಹೋದಾಗ ಖಂಡಿತ ನಾವು ಒಂದು ಯಶಸ್ಸನ್ನ ಕಾಣೋಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಮನುಷ್ಯರು ಮೋಸ ಮಾಡ್ಬೋದು, ಅನ್ಯಾಯ ಮಾಡ್ಬೋದು. ದೇವರು ಯಾವತ್ತೂ ನಂಬಿರೋ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಆ ಒಂದು ಶಕ್ತಿ ಇಲ್ಲದೆ ಏನೂ ಆಗಲ್ಲ ಅನ್ನೋದು ನನ್ನದೊಂದು ಭಾವನೆ. ಸರ್, ನನಗೆ ನೀವು ಇಷ್ಟೆಲ್ಲ ಮಾಡಿದಾಗ ನನಗೆ ಒಂದು ನೆನಪಾಯಿತು. ಆರಂಭದ ದಿನಗಳಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಾಗ ಸರ್ಕಾರ ಯಾವ ರೀತಿ ನಿಮ್ಮ ಜೊತೆಗೆ ನಿಲ್ತು? ಯಾಕಂದರೆ ಬಹಳಷ್ಟು ಮಂದಿಗೆ ಈ ಸ್ಕೀಮ್ಸ್ಗಳ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಸೊ ನೀವು ಆ ಸ್ಕೀಮ್ಸ್ಗಳನ್ನಾಗಿರ್ಬೋದು ಅಥವಾ ಸರ್ಕಾರದ ಸೌಲಭ್ಯಗಳನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರಿ ಅನ್ನೋದು? ಮೇಡಮ್, ಆರಂಭ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾವುದೇ ಥರ ಐಡಿಯಾಗಳು ಇದ್ದಿಲ್ಲ. ಅಂದರೆ ನಾವು ಒಂದು ಪಾರ್ಟ್ ಟೈಮಿಗೆ ನಮ್ಮದು ಕಂಪ್ನಿ ಸ್ಯಾಲ್ರಿ ಕಡಿಮೆ, ಈ ಥರ ಎಲ್ಲ ಸ್ಟ್ರೈಕ್ ಆದಾಗ ಹೆಂಗೆ ಅಂದರೆ ಒಂದು ಎಂಪ್ಲಾಯಿ ಜೀವನ ಹೆಂಗೆ ಅಂದರೆ ಸೊ ಕಮಿಟ್ಮೆಂಟ್ ಲೈಫು. ಸೊ ನಾಳೆ ಒಂದು ಸ್ಯಾಲ್ರಿ ಇಂಕ್ರೀಸ್ ಆಗುತ್ತೆ ಅಂದರೆ ಅದಕ್ಕೆ ಮುಂಚೆನೇ ನಾವು ಕಮಿಟ್ಮೆಂಟ್ ಆಗಿರ್ತೀವಿ. ಸೊ ಇದು ಸ್ಯಾಲ್ರಿ ಇಂಕ್ರೀಸ್ ಆಗುತ್ತೆ, ನಾವು ಕಮಿಟ್ಮೆಂಟಲ್ಲಿ ಇದಕ್ಕೆ ಕಮಿಟ್ ಆಗಬೇಕು, ಇದಕ್ಕೆ ಕಮಿಟ್ ಆಗಬೇಕು ಅಂತೇಳಿ. ಸೊ ನಮ್ಮ ಸ್ಟ್ರೈಕ್ ಆಯಿತು ಅಂದಾಗ 3 ತಿಂಗಳು ನಮಗೆ ಸ್ಟ್ರೈಕ್ ಆದಾಗ ಅದು ನಾವು ಮತ್ತೆ ಹಿಂದಕ್ಕೆ ಬ್ಯಾಕ್ ಹೋದಂಗೆ. ಸೊ ಅದಕ್ಕೆ ನಾವು ಯಾಕೆ ಒಂದು ಔಟ್ಲೆಟ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದಾಗ ಸೊ ಅದರಲ್ಲಿ ನಮ್ಗೆ ಬರೀ ಒಂದು ಪಾರ್ಟ್ ಟೈಮ್ ದುಡ್ಡು ಬಂದರೆ ಸಾಕು ಅನ್ನೋ ಥರ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೆಲವರು ಮಾರ್ಗದರ್ಶನ ಮಾಡಿದರು, ನೀವು ಫ್ರಾಂಚೈಸಿ ಮಾಡಲ್ ಮಾಡಿ. ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ಅಂದರೆ ಒಂದು ಫ್ರಾಂಚೈಸಿ ಮಾಡಲ್ ಹೆಂಗಿರುತ್ತೆ ಆ ಥರ ಮಾಡಬೇಕನ್ನೋ ಒಂದು ನಿಟ್ಟಲ್ಲಿ ಒಂದು ಕ್ವಾಲಿಟೇಟಿವ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ಅವತ್ತು ಸ್ಟಾರ್ಟ್ ಮಾಡಿದಾಗ ನಮಗೇನು ಇದ್ದಿಲ್ಲ. ನಾವೊಂದು ಪ್ರೊಡಕ್ಷನ್ ಯೂನಿಟ್ ಅಂತ ಮಾಡಿದಾಗ ನಾವೊಂದು ಮಿಷಿನ್ ತೊಗೊಬೇಕಂತ ಹೋದಾಗ ಇಲ್ಲ ಈ ಥರ PMFE ಸ್ಕೀಮ್ ಎಲ್ಲ ಇದೆ, ನೀವು ಯಾಕೆ ತೊಗೊಬಾರ್ದು ಅಂದಾಗ ಸೊ ನಮಗೆ ಆ ಸ್ಕೀಮಲ್ಲಿ ಒಂದು 30 lakhs ಲೋನ್ ಅಪ್ಲೈ ಮಾಡಿದ್ವಿ. ಅದ್ರ ಜೊತೆಗೆ CFTRIದು ನಮಗೊಂದು ಸಪೋರ್ಟ್ ಸಿಕ್ತು. ಅಂದರೆ ನಮ್ಮ ಪ್ರಾಡಕ್ಟ್ನೆಲ್ಲ ಬಂದುಬಿಟ್ಟು ಸೊ ನಾವು ಒಂದು ಅಂದರೆ ಇವಾಗ ನಮ್ಮದು ಪ್ರಿಸರ್ವೇಟಿವ್ ಕೆಮಿಕಲ್ ಫ್ರೀ ಮಾಡ್ತೀವಿ ಹೇಗೆ ಅಂತ ಹೇಳಿದರೆ ಸೊ ಆ CFTRI ಸಪೋರ್ಟು ನಮಗೆ. ಸೊ ಅವರು ಸೈಂಟಿಸ್ಟ್ ಇರ್ಬೋದು.
ಆಮೇಲೆ ನಮ್ಮ ಮಿಸ್ಸಸ್ ಅವ್ರ ತಮ್ಮ ಬಂದ್ಬಿಟ್ಟು GKVKಲಿ ರಿಸರ್ಚ್ ಸೊಸೈಟಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿರೋಂಥ ಸೈಂಟಿಸ್ಟ್ಗಳನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ರು. ಅವರು ಅವಾಗ ಪ್ಯಾಕಿಂಗ್ ಯಾವ ಥರ ಮಾಡಬೇಕು, ನೀವು ಕೆಮಿಕಲ್ ಫ್ರೀ ಮಾಡೋದಾದರೆ ಪ್ರೋಸೆಸ್ ಹೆಂಗಿರಬೇಕು ಅನ್ನೋದನ್ನೆಲ್ಲ ನಮಗೆ ಸಜೆಸ್ಟ್ ಮಾಡಿದರು. ಆ ಸಜೆಷನ್ ಮುಖಾಂತರ ನಾವು ಮುಂದೆ ಹೋದಾಗ ಒಂದು ಕೆಮಿಕಲ್ ಫ್ರೀ ಮಾಡೋಕ್ಕೆ ಸಾಧ್ಯವಾಯಿತು. ಆಮೇಲೆ ಆ ಮಿಷಿನರಿಗಳೆಲ್ಲ ತೊಗೊಂಡಾಗ ನಮಗೆ ಒಂದು 50% ಸಬ್ಸಿಡಿ ಎಲ್ಲ ಬಂತು. ಗೋರ್ಮೆಂಟ್ ಸಹಕಾರ ಜೊತೆಗೆ ನಾವು ಇವತ್ತೊಂದು ಮುಂದೆ ಬಂದಿದ್ದೀವಿ. ಆದರೆ ನಾನು ಹೇಳೋದು ಇನ್ನು ಗೋರ್ಮೆಂಟಿಗೆ ಈ ನಿಮ್ಮ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇವಾಗ ಒಂದು ಫಾರಿನ್ ಕಂಪ್ನಿ ಇಲ್ಲಿ ಬರಬೇಕಂತಂದಾಗ ಅವರಿಗೆ ಒಂದು ಕರೆಂಟ್ ಫ್ರೀ ಕೊಡ್ತೀರಾ, ನೀರು ಫ್ರೀ ಕೊಡ್ತೀರಾ, ಟ್ಯಾಕ್ಸ್ ಫ್ರೀ ಕೊಡ್ತೀರಾ, ಎಲ್ಲ ಫ್ರೀ ಕೊಡ್ತೀರಾ. ಸೊ ಇವತ್ತು ಸ್ಟಾರ್ಟಪ್ ಇಂಡಿಯಾಗೆ ಸಿಕ್ಕಾಪಟ್ಟೆ ಒಂದು ಕೇಂದ್ರ ಸರ್ಕಾರದಿಂದ ಭಾಳ ಥರ ಸಹಕಾರ ಇದೆ. ಸೊ ಅದ್ರ ಜೊತೆಗೆ ಇದನ್ನು ಮಾಡಿದಾಗ ಎಷ್ಟೋ ನಮ್ಮಂಥ ಉದ್ಯೋಗಿಗಳಿಗೆ ಇನ್ನೂ ಮುಂದೆ ಬರೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನ್ನೊಂದು ಭಾವನೆ. ಸರ್ಕಾರ ಇದರಲ್ಲಿ ಇನ್ನೂ ಹೆಚ್ಚು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕನ್ನುವಂಥದ್ದು ನಿಮ್ಮ ಒಂದು ಸಲಹೆ. ಹೌದು. ಓಕೆ ಸರ್, ಈಗ ನೀವು ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಇದನ್ನು ಇನ್ನಷ್ಟು ಎಕ್ಸ್ಪಾಂಡ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಮುಂದೆ ಬೇರೆ ಏನೋ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಇದ್ದೀರಾ? ಏನು ನಿಮ್ಮ ಮುಂದಿನ ವಿಷನ್? ಮೇಡಮ್, ನಮ್ದು ಇವಾಗ ಒಂದು ಡೈರೆಕ್ಟ್ಲಿ ಅಂತ ಬಂದರೆ ನಮ್ಮ ಹತ್ರ ಒಂದು 30 ಜನ ಕೆಲಸ ಮಾಡ್ತಾರೆ. ಇಂಡೈರೆಕ್ಟ್ಲಿ ಬಂದರೆ 250 ಜನ ಕೆಲಸ ಮಾಡ್ತಾರೆ. ಹತ್ತತ್ರ ಇವಾಗ ಒಂದು 250 to 300 ಜನ ಕೆಲಸ ಮಾಡ್ತಾರೆ. ನಮ್ಮ ಹತ್ರ 250ರಿಂದ 300 ಜನ ಕೆಲಸ ಮಾಡ್ತಾರೆ. ಸೊ ಇದನ್ನು ಇನ್ನೂ ಒಂದು 1000 ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಅಂದರೆ ಉದ್ಯೋಗ ಅವಕಾಶನ ಸೃಷ್ಟಿ ಮಾಡಬೇಕು. ಜೊತೆಗೆ ಇನ್ನೂ ಒಂದು ಒಳ್ಳೆ ರೀತಿ ಪ್ರಾಡಕ್ಟ್ನ ಒಳ್ಳೆ ರೀತಿಯಂಥ ಪ್ರಾಡಕ್ಟ್ಗಳು ಯಾವುದಿದೆ ಅದನ್ನು ನಾವು ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಸರ್, ಇಷ್ಟೆಲ್ಲ ಹೇಳಿದ್ರಲ್ವ ಸರ್, ನಿಮ್ಮ ಪ್ರಕಾರ ಸಾಧನೆ ಅಂದರೆ ಏನು? ಮೇಡಮ್, ಈ ಟೈಮಲ್ಲಿ ಒಂದು ಮಂಕುತಿಮ್ಮನವರ ಕಗ್ಗ ನೆನಪಾಗುತ್ತೆ. ದರೆಯ ಬದುಕೇನದರ ಗುರಿ ಏನು ಫಲವೇನು, ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರೆಕೊಳ್ಳುವ ಮೃಗಕ್ಕಿಂತ ನರನು ಸಾಧಿಪುದೇನು, ಮಂಕುತಿಮ್ಮ ಅಂತೇಳಿ. ಅಂದರೆ ಲೋಕದ ಬದುಕಿಗೆ ಇರುವ ಗುರಿಯೇನು ಲಾಭವೇನು ಎಂದರೆ ಕೇವಲ ಸುತ್ತಾಟ ಬಡಿದಾಟ ಹುಚ್ಚಾಟವಷ್ಟೇ, ತಮ್ಮ ಹೊಟ್ಟೆಯನ್ನು ತಾವೇ ಹೊರಕೊಳ್ಳುವ ಮೃಗ ಪಕ್ಷಿಗಳ ಬದುಕೆಷ್ಟೋ ಲೇಸು, ಮಾನವನು ಸಾಧಿಸಿದ್ದಾದರೂ ಏನು ಅಂತ. ಅಂದರೆ ನಾವು ಪ್ರಕೃತಿ ಮುಂದೆ ಏನೂ ಅಲ್ಲ ಅಂತ. ಪ್ರಕೃತಿ ನಮಗೆ ಕೊಡೋ ಒಂದು ಇದ್ರ ಮುಂದೆ ನಮ್ದೇನೂ ಅಲ್ಲ. ಸರ್, ನೀವು ಇಷ್ಟೆಲ್ಲ ಹೇಳಿದಾಗ ನನಗೂ ಒಂದು ಕ್ಯೂರಿಯಾಸಿಟಿ, ನನಗೂ ಒಂದು ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇರುವಂಥದ್ದು. ನನಗೆ ಬಿಸ್ನೆಸ್ ಬಗ್ಗೆ ಝೀರೋ ನಾಲೆಡ್ಜ್, ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನನಗೆ ಫ್ರಾಂಚೈಸಿ ಖರೀದಿ ಮಾಡಬೇಕು. ಸೊ ನಿಮ್ಮನ್ನು ಯಾವ ರೀತಿ ಅಪ್ರೋಚ್ ಆಗಬಹುದು ಆ್ಯಂಡ್ ನೀವು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ನೀಡ್ತೀರಾ ಅಂತ? ಮೇಡಮ್, ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ 4P ಅಂತ ಹೇಳ್ತಾರೆ. ಒಂದು ಪ್ರಾಡಕ್ಟು, ಒಂದು ಪ್ರೈಸು, ಒಂದು ಪ್ಲೇಸು, ಒಂದು ಪ್ರಮೋಷನ್. ಸೊ ನಮ್ಮ ಹತ್ರ 3 ಇದೆ. ಪ್ರಾಡಕ್ಟ್ ಇದೆ, ಪ್ರೈಸ್ ಇದೆ, ಆಮೇಲೆ ಪ್ರಮೋಷನ್ ಇದೆ. ನೀವು ಪ್ಲೇಸ್ ಮಾತ್ರ ಹುಡುಕುವಂಥದ್ದು ಮೇಡಮ್. ಆ ಪ್ಲೇಸ್ ನೀವು ಒಳ್ಳೇದು ಹುಡುಕಿದ್ರೆ ಖಂಡಿತ ಒಂದು ಸಕ್ಸಸ್ ಕಾಣ್ಬೋದು. ಓಕೆ ಸರ್, ಈಗ ನಾನು ಒಂದು ಬೆಸ್ಟ್ ಪ್ಲೇಸ್ ಅಂತ ನೋಡಿ ನಾನು ಸೆಲೆಕ್ಟ್ ಮಾಡಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಏನು ಮಾಡಬಹುದು? ಸೊ ನೀವು ಬರ್ತೀರಾ ಅಥವಾ ನೀವು ಅದಕ್ಕೆ ಯಾವ ರೀತಿಯಾದಂತಹ ಮಾರ್ಗದರ್ಶನವನ್ನು ನೀಡ್ತೀರಾ? ಖಂಡಿತ ಮೇಡಮ್, ನೀವು ಒಂದು ಜಾಗ ನೋಡಿದ ಮೇಲೆ ನಮ್ಮ ಟೀಮ್ ಅಲ್ಲಿಗೆ ಬರುತ್ತೆ. ಸೊ ಆ ಒಂದು ಜಾಗದಲ್ಲಿ ನಮ್ಮ ಒಂದು ಸಂಸ್ಥೆ ಮಾಡಿದರೆ ಅದು ಆಗುತ್ತಾ ಏನು ಎತ್ತ ಅನ್ನೋ ಒಂದು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ ಪ್ರಕಾರ ಎಲ್ಲ ಚೆಕ್ ಮಾಡ್ತೀವಿ. ಸೊ ಒಂದು ಮಾಲ್ಗುಡಿಯಲ್ಲಿ ಮಾಡಿದರೆ ಖಂಡಿತ ನೀವು ಒಂದು ಸಕ್ಸಸ್ ರೇಷಿಯೋಗೆ ಬರ್ತೀರಾ ಏನು ಎತ್ತ ಅನ್ನೋದೊಂದೆಲ್ಲ ಪೂರ್ತಿ ಒಂದು ಕ್ರೈಟೀರಿಯಾ ಪ್ರಕಾರ ಎಲ್ಲದನ್ನು ನಾವು ಚೆಕ್ ಮಾಡ್ತೀವಿ. ಅದು ಚೆಕ್ ಮಾಡಿದ ಮೇಲೆ ಪ್ಲೇಸ್ ನಿಮಗೆ ಓಕೆ ಆಯಿತು ಅಂತ ಹೇಳಿದ್ರೆ, ಸೊ ನಮಗೂ ಓಕೆ ಆಗಬೇಕು, ನಿಮಗೂ ಓಕೆ ಆಗಬೇಕು. ನೀವೇನೋ ಒಂದು ಪ್ಲೇಸ್ ಕೇಳಿದ್ರಿ ಅಂತ ತಕ್ಷಣ ನಾವು ಮಾಡ್ಕೊಡೋಕ್ಕಾಗಲ್ಲ. ಏಕೆಂದರೆ ನಿಮ್ಮದು ಬಂಡವಾಳ ಇರುತ್ತೆ, ನಮ್ಮದು ಬ್ರ್ಯಾಂಡ್ ಇರುತ್ತೆ. ನಿಮ್ಮ ಬಂಡವಾಳನೂ ಹಾಳಾಗಬಾರ್ದು, ನಮ್ಮ ಬ್ರ್ಯಾಂಡು ಹಾಳಾಗಬಾರ್ದು. ಸೊ ಆ ಒಂದು ಸದುದ್ದೇಶ ಹಿಡ್ಕೊಂಡು ಪ್ಲೇಸ್ ಓಕೆ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಆ ಸೂಕ್ತವಾದಂಥ ಜಾಗಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಇರುತ್ತೆ, ಆ ಜಾಗಕ್ಕೆ ಏನೇನು ಬೇಕಾಗುತ್ತೆ, ಕಿಚನ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ನ ನಾವು ಮಾಡಿಕೊಡ್ತೀವಿ. ಆ ಸೆಟಪ್ ಆಗೋಂಥ ಒಂದು ಸಮಯದಲ್ಲಿ ನಿಮಗೆ 15 to 20 ಡೇಸು ನಮ್ಮಲ್ಲಿ ನೀವು ಕಳಿಸಿರೋ ಅಂಥ ಒಂದು ಸ್ಟಾಫ್ಗೆ ಟ್ರೈನಿಂಗು ಸಹ ನಡೀತಾ ಇರುತ್ತೆ. ಅಲ್ಲಿ ಟ್ರೈನಿಂಗ್ ನಡೀತಾ ಇರುತ್ತೆ, ಜೊತೆಗೆ ಇಲ್ಲಿ ಅದೇ ಥರ ಒಂದು ಶಾಪ್ ಸೆಟಪ್ಪು ನಡೀತಾ ಇರುತ್ತೆ. ಸೊ ಎರಡು ಪ್ಯಾರಲಾಗಿ ನಡೀತಾ ಇರುತ್ತೆ. ಸೊ ಅಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ, ಇಲ್ಲಿ ಶಾಪು ವರ್ಕು ಕಂಪ್ಲೀಟ್ ಆಗುತ್ತೆ. ಅದೆರಡು ಕಂಪ್ಲೀಟ್ ಆದಮೇಲೆ ನಮ್ಮ ಟೀಮು ನಿಮ್ಮ ಟ್ರೈನಿಂಗ್ ಬಂದಿರೋಂಥ ಸ್ಟಾಫ್ ಜೊತೆಗೆ ಬಂದು 5 ದಿವಸ ಒಂದು 5 to 10 ಡೇಸ್ ಇದ್ಬಿಟ್ಟು ಸೊ ಎಲ್ಲ ಗೈಡ್ಲೈನ್ ಮಾಡಿ ಅವ್ರಿಗೆ ಯಾವ್ದು ಗೊಂದಲಗಳಿದೆ, ಏನೇನಿದೆ, ಎತ್ತ ಇದೆ, ಅದನ್ನು ಯಾವುದನ್ನು ಅವರಿಗೆ ಗೊಂದಲಗಳಿಗೆ ಎಡೆ ಮಾಡಿಕೊಡ್ದೇನೆ ಸೊ ಒಂದು ಶಾಪನ್ನು ಒಂದು ಎಫಿಷಿಯೆಂಟಾಗಿ ನಡ್ಸ್ಕೊಂಡು ಹೋಗೋಂಥದಕ್ಕೆ ನಾವು ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇಕ್ವಿಪ್ಮೆಂಟ್ಸ್ ಎಲ್ಲ? ಇಕ್ವಿಪ್ಮೆಂಟ್ಸು ಅಷ್ಟೇ ಮೇಡಮ್, ನಮ್ಮ ಒಂದು ಸಂಸ್ಥೆಯಿಂದನೇ ಎಲ್ಲನೂ ಸಪ್ಲೈ ಆಗುತ್ತೆ. ಆ ಶಾಪಿಗೆ ಬೇಕಾಗಿರೋಂಥ ನೀವು ಒಂದು ಜಾಗ ತೋರಿಸಿರ್ತಿರಲ್ಲ, ಮಿನಿಮಮ್ 150 ಸ್ಕ್ವೇರ್ ಫೀಟ್ ಜಾಗ ಬೇಕು. ಸೊ ಮ್ಯಾಕ್ಸಿಮಮ್ 300-500 ಇದ್ರೂ ಓಕೆ. ಸೊ ನಾವು ಮಿನಿಮಮ್ 150 ಸ್ಕ್ವೇರ್ ಫೀಟ್ ಇದೆ ಅಂತೇಳಿ ಒಂದು ಪ್ರೈಸ್ ಮಾಡೋದು,
500 ಸ್ಕ್ವೇರ್ ಫೀಟ್ ಇದೆ ಅಂತೇಳಿ ಪ್ರೈಸ್ ಜಾಸ್ತಿ ಮಾಡೋದಿಲ್ಲ. ಎಷ್ಟೇ ಜಾಗ ಇದ್ರೂ ನಮ್ದು ಒಂದೇ ಪ್ರೈಸ್ ಇರುತ್ತೆ. ಸೊ ಆ ಜಾಗಕ್ಕೆ ಏನು ಸೆಟಪ್ ಬರುತ್ತೆ, ಏನು ಬರುತ್ತೆ ಅದನ್ನೆಲ್ಲದನ್ನೂ ನಾವು ಇನ್ಕ್ಲೂಡಿಂಗ್ ನೀವು ಒಂದು ಟೀ ಪಾತ್ರೆಯಿಂದ ಹಿಡಿದು ಒಂದು ಸೋಸುವಂಥ ಒಂದು ಜಾಲರಿಯಿಂದ ಹಿಡಿದು ನಾವೇ ಕೊಡ್ತೀವಿ ಅವ್ರಿಗೆ. ಸರ್, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಬಟ್ ಈಗ ಫ್ರಾಂಚೈಸಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಕ್ವಾಲಿಫಿಕೇಶನ್ ಇದೆಯಾ, ಇಂಥವರೇ ಖರೀದಿ ಮಾಡಬೇಕು ಅನ್ನುವಂಥದ್ದು? ಸೊ ಅದ್ರ ಬಗ್ಗೆ ಹೇಳೋದು. ಮೇಡಮ್, ಆ ಥರ ಕ್ವಾಲಿಫಿಕೇಶನ್ ಅಂತ ಯಾವುದಿಲ್ಲ. ನಾನು ಮಾಡಿರೋದು ITI ಡಿಪ್ಲೊಮಾ ಅಷ್ಟೇ. ಸೊ ಇವಾಗ ಎಜುಕೇಷನ್ ಮುಗಿಸಿರ್ತಾರೆ. ಎಜುಕೇಷನ್ ಮುಗಿಸಿರೋರಿಗೆ ಕೆಲವ್ರು ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇರಲ್ಲ. ಸೊ ನಾನು ಏನೋ ಒಂದು ಮಾಡ್ಬೇಕಂತ ಇರುತ್ತೆ. ಸೊ ಅಂಥವ್ರಿಗೂ ಎಜುಕೇಷನ್ ಮುಗಿಸಿರೋರು ಒಂದು ಮಾಡ್ಬೋದು. ಜೊತೆಗೆ ರಿಟೈರ್ಡ್ ಎಂಪ್ಲಾಯ್ಸ್ ಅಂತ ಹೇಳಿದೆ ನಾನು ನಿಮಗೆ. ಸೊ ರಿಟೈರ್ಡ್ ಆದಮೇಲೆ ಅವರೊಂದು ಆ್ಯಕ್ಟಿವ್ ಇರ್ತಾರೆ, ಕೆಲಸದಲ್ಲಿ ಇರ್ಬೇಕಾದ್ರೆ ಒಂದು ಆ್ಯಕ್ಟಿವ್ ಇರ್ತಾರೆ. ಆ್ಯಕ್ಟಿವ್ನೆಸ್ಸು ಜೊತೆಗೆ ಎಲ್ತು ನಾವು ಕಾಪಾಡ್ಕೊಬೇಕಂದಾಗ ಇಲ್ಲ ಅಕ್ಕಪಕ್ಕದಲ್ಲಿ ಒಂದು ಜಾಗ ಇರುತ್ತೆ, ನಾನು ಏನೋ ಒಂದು ಮಾಡ್ಬೇಕಂತ ಆಸೆ ಇರುತ್ತೆ ಅವ್ರಿಗೆ, ದುಡ್ಡಿರುತ್ತೆ, ಅಂಥವರು ಸಹ ಮಾಡ್ಬೋದು. ಮೂರನೇದು ಬಂದ್ಬಿಟ್ಟು ಮಹಿಳೆಯರು ಇರ್ತಾರೆ. ಮಹಿಳೆಯರು ಹೌಸ್ ವೈಫ್ ಆಗಿರ್ತಾರೆ. ಸೊ ಒಂದು ಸರ್ಟನ್ ಟೈಮ್ ತನಕ ಮನೇಲಿ ಟೈಮ್ ಕೊಡೋದಿರ್ತದೆ, ಅದಾದಮೇಲೆ ಅವ್ರು ಫ್ರೀ ಇರ್ತಾರೆ. ಸೊ ಅಂಥವರು ಸಹ ಮಾಡ್ಬೋದು. ಸಾಫ್ಟ್ವೇರು, ಈಗ ಒಂದು ಸಾಫ್ಟ್ವೇರ್ ಆಗಿರ್ಬೋದು, ಬೇರೆ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋಂಥವ್ರು ಆಗಿರ್ಬೋದು, ಅವರಿಗೆ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ನಾನು ಏನೋ ಒಂದು ಮಾಡಬೇಕು, ಜೊತೆಗೆ ಏನೋ ಒಂದು ಪ್ಯಾಸಿವ್ ಇನ್ಕಮ್ ನೋಡಬೇಕು. ಇವತ್ತು ಯಾವುದೇ ಥರ ತೊಗೊಂಡ್ರು ಬೆಂಗಳೂರಲ್ಲಿ ಒಂದು ಸೆಕೆಂಡ್ರಿ ಇನ್ಕಮ್ ಅನ್ನೋದು ಬೇಕೇ ಬೇಕು. ಎಲ್ರಿಗೂ ಒಂದು ಸೆಕೆಂಡ್ರಿ ಇನ್ಕಮ್ ಬೇಕು. ಯಾಕೆಂದರೆ ಲಿವಿಂಗ್ ಕಾಸ್ಟು ಜಾಸ್ತಿ ಇರೋದ್ರಿಂದ ಒಂದು ಸೆಕೆಂಡ್ರಿ ಇನ್ಕಮ್ ಬೇಕೇ ಬೇಕು. ಅಂಥವರು ಸಹ ಒಂದನ್ನು ಮಾಡ್ಕೊಬೋದು. ಅಂಥವ್ರಿಗೂ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ. ಸೊ ಓಕೆ, ಹಾಗಾದರೆ ಮನೆಯಲ್ಲಿರುವಂತಹ ಹೌಸ್ ವೈಫಿಂದ ಹಿಡಿದು ಏಜ್ ಆಗಿರುವಂತಹ ಒಬ್ಬರು ರಿಟೈರ್ಡ್ ಆಗಿರುವಂತಹ ವ್ಯಕ್ತಿಯಿಂದ ಹಿಡಿದು ಜಾಬಲ್ಲಿರುವಂತಹ ವ್ಯಕ್ತಿಯಿಂದ ಹಿಡಿದು ಎಜುಕೇಷನನ್ನು ಮುಗಿಸಿರುವಂತಹ ಯುವಕರಿಗೂ ಕೂಡ ನಿಮ್ಮಲ್ಲಿ ಅವಕಾಶ ಇದೆ. ಸೊ ಅವರು ಫ್ರಾಂಚೈಸಿನ ಖಂಡಿತವಾಗಿ, ಸೊ ಎಲ್ಲ ವರ್ಗದವರು ಕೂಡ ಫ್ರಾಂಚೈಸಿನ ಖರೀದಿ ಮಾಡಬಹುದು. ಸೊ ಈಗ ಒಬ್ರು ಬರ್ತಾರೆ, ಸರ್ ನನ್ನಿಂದ ಇನ್ವೆಸ್ಟ್ ಮಾಡಕ್ ಆಗ್ತಿಲ್ಲ, ಏನು ಮಾಡಲಿ ಅಂತ ಅಂದಾಗ ಅದಕ್ಕೂ ಏನಾದರೂ ವೇ ಇದೆಯಾ ನಿಮ್ಮ ಹತ್ರ? ಖಂಡಿತ ಮೇಡಮ್, ನಮ್ಮದು ಒಂದು ಫರ್ಮ್ ಆಗಿರೋದ್ರಿಂದ ನಮ್ಮದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂಡರಲ್ಲಿ 2 ಬ್ರ್ಯಾಂಡ್ ಇದೆ. ಒಂದು ಮಾಲ್ಗುಡಿ ಅಮೃತ ಚಹಾ, ಇನ್ನೊಂದು SN ಮಾಲ್ಗುಡಿ ಪರಂಪರೆ ಕೆಫೆ ಅಂತೇಳಿ. ಸೊ ಇದಕ್ಕೆ ತಕ್ಕಂಗೆ ನಮಗೆ ಮುದ್ರಾ ಲೋನ್ ಸಿಗುತ್ತೆ, PMIPG ಲೋನ್ ಸಿಗುತ್ತೆ, ಸ್ಟ್ಯಾಂಡಪ್ ಲೋನ್ ಸಿಗುತ್ತೆ. ಆ ಲೋನ್ ಫೆಸಿಲಿಟೇಟ್ ಏನು ಮಾಡಿಕೊಡ್ಬೋದು, ಖಂಡಿತ ನಾವು ಅವ್ರಿಗೆ ಎಲ್ಲ ಥರ ಲೋನ್ ಕೊಡೋದ್ರ ಜೊತೆಗೆ ಶಾಪ್ ಸೆಟಪ್ ಮಾಡಿಕೊಡೋದ್ರ ಜೊತೆಗೆ ಖಂಡಿತ ಅವರ ಒಂದು ಕಷ್ಟಗಳಿಗೆ ನಾವು ಹೆಜ್ಜೆಯಾಗಿ ಜೊತೆಗೆ ಮುಂದೆ ಬರ್ತೀವಿ. ಸೊ ಎಸ್, ಈಗ ನೀವೊಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಶಿವರಾಜ್ ಕುಮಾರ್ ಸರ್ನ್ನು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವೊಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿಟ್ಟಿರ್ತೀರಾ. ಸೊ ನೀವು ಪ್ಲೇಸ್ ಸೆಲೆಕ್ಟ್ ಮಾಡಿದ್ದು ಅವರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ, ಅಲ್ಲಿ ಬಿಸ್ನೆಸ್ ಒಳ್ಳೇದಾಗಲ್ಲ ಅಂತಂದರೆ ಅವ್ರು ಅದನ್ನು ಸಜೆಸ್ಟ್ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಒಂದು ಕಡೆ ಅಂಗಡಿ ರೆಡಿ ಆಗ್ತಾ ಇರುತ್ತೆ ನಿಮ್ಮದು, ಇನ್ನೊಂದು ಕಡೆ ನಿಮಗೆ ಬೇಕಾದಂತಹ ಮಾರ್ಗದರ್ಶನ ಏನಿದೆ, ನಿಮಗೆ ಟೀ ಮಾಡೋದು ಹೆಂಗಂತಾನೆ ಗೊತ್ತಿಲ್ಲ, ನನಗೆ ಅದರ ಐಡಿಯಾನೇ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅವರು ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಟೀಮ್ ನಿಮ್ಮ ಜೊತೆ ನಿಂತು ಮಾರ್ಗದರ್ಶನವನ್ನು ನೀಡ್ತಾರೆ. ಸೊ ಆ ಕಡೆ ಅಂಗಡಿ ರೆಡಿ ಆಗುತ್ತೆ, ಈ ಕಡೆ ನೀವು ರೆಡಿ ಆಗ್ತೀರಾ. ಸೊ ಅದಾದ ನಂತರ ನೀವು ರೆಡಿ ಆದ ನಂತರ ನಿಮ್ಮ ಜೊತೆಗೆ ಒಂದಷ್ಟು ದಿನಗಳ ಕಾಲ ಇರ್ತಾರೆ. ಯಾಕಂದರೆ ನೀವು ಆರಂಭದ ದಿನಗಳಲ್ಲಿ ಒಂದಷ್ಟು ಕಷ್ಟ ಬರಬಹುದು, ನಿಮಗೆ ಐಡಿಯಾ ಇರಲ್ಲ. ಸೊ ಅವೆಲ್ಲದಕ್ಕೂ ಕೂಡ ಮಾರ್ಗದರ್ಶನವನ್ನು ನೀಡಿ ಒನ್ ಫೈನ್ ಡೇ ಓಕೆ ಅವರಿಗೆ ಅವರ ಟೀಮಿಗೆ ಸ್ಯಾಟಿಸ್ಫೈ ಆಗುತ್ತೆ, ಇವರು ಇನ್ನು ಮುಂದೆ ಇದನ್ನು ಪ್ರಾಫಿಟೇಬಲ್ ಆಗಿ ನಡೆಸ್ಕೊಂಡು ಹೋಗಬಹುದು ಅಂತ. ಸೊ ಅವತ್ತು ಅವರ ಟೀಮ್ ಮತ್ತೆ ಹಿಂದಕ್ಕೆ ಬರ್ತಾರೆ. ಸೊ A to Z ನಿಮಗೆ ಏನು ಬೇಕೋ ಎಲ್ಲವನ್ನ ಕೂಡ ಮಾಲ್ಗುಡಿ ಅವರ ಟೀಮ್ ಮಾಡಿಕೊಡುತ್ತೆ. ಹೌದಲ್ವಾ ಸರ್? ಖಂಡಿತ ಮೇಡಮ್. ಸೊ ಎಸ್, ಹಾಗಾಗಿ ಟಿವಿ ವಿಕ್ರಮ ವೀಕ್ಷಕರು, ನಾನು ಫ್ರಾಂಚೈಸಿ ಖರೀದಿ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಹಾಕ್ತೀವಿ. ಖಂಡಿತವಾಗ್ಲೂ ನೀವು ಶಿವರಾಜ್ ಕುಮಾರ್ ಸರ್ನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾವೀಗ ಡಿಸ್ಕಸ್ ಮಾಡಿದಂಥ ಆ ಎಲ್ಲ ಮಾರ್ಗದರ್ಶನವನ್ನು ನಿಮ್ಮ ಜೊತೆಗೆ ನಿಂತು ಮಾಡಿಕೊಡ್ತಾರೆ. ಸರ್, ಕೊನೆಯದಾಗಿ ಟಿವಿ ವಿಕ್ರಮ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ದೇಶ ಧರ್ಮದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಖಂಡಿತ ಮೇಡಮ್, ಅವರು ಒಂದು ದೇಶ ಧರ್ಮ ಅಂತ ಹೆಂಗೆ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಒಂದು ಉದ್ದೇಶ ಇದೆ, ಒಂದು ವಿಷನ್ನು ಮತ್ತು ಒಂದು ವಿಷನ್ ಇದೆ. ನಮ್ಮದು ವಿಷನ್ ಏನಂತ ಹೇಳಿದ್ರೆ, ಸೊ ನಮ್ಮ ಥರನೇ ಕಷ್ಟಪಟ್ಟು ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋಂಥವ್ರಿಗೆ ಒಂದು ಬೆಟರ್ಮೆಂಟ್ ಜಾಬ್ ಮಾಡಿಕೊಡ್ಬೇಕು ಅನ್ನೋದು. ಎರಡನೇದು ಬಂದುಬಿಟ್ಟು ಸೊ ಸಮಾಜಕ್ಕೆ ಒಂದು ಕೆಮಿಕಲ್ ಮುಕ್ತವಾದಂಥ ಒಂದು ಪ್ರಾಡಕ್ಟ್ನ ಕೊಡಬೇಕು ಅನ್ನೋದು ವಿಷನ್ ಅಂತ ಬಂದಾಗ. ಸೊ ಯೂಸ್ ಆಗಿರ್ಬೋದು, ಒಂದು ರಿಟೈರ್ಡ್ ಎಂಪ್ಲಾಯ್ಸ್ ಆಗಿರ್ಬೋದು, ಅವರು 4 ಜನಕ್ಕೆ ಕೆಲಸ ಕೊಡ್ದೇನೆ ಅವರು ಸಹ ಒಂದು ಜೀವನ ಕಂಡ್ಕೊಬೇಕು. ಜೊತೆಗೆ ಇವಾಗ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಸೊ ಜೈ ಜವಾನ್ ಅಂತ ಹೇಳಿದರೆ ನಮ್ಮ ಯೋಧರಿಗೆ ನಾವು ಈಗ ಕಟ್ಟೋಂಥ GST ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಈ ನಾವೆಲ್ಲ ಕಟ್ಟೋದು ಸಿಂಗಲ್ 1 ರೂಪಾಯಿ ಕಟ್ಟಿದ್ರು ನಾವು ಒಂದು ಹೋಗುತ್ತೆ, ಅದರಲ್ಲಿ 1 ರೂಪಾಯಿನಾದರೂ ಅವ್ರಿಗೆ ಹೋಗಿರುತ್ತೆ. ಜೈ ಕಿಸಾನ್ ಅಂತ ಹೇಳಿದ್ರೆ ಇವಾಗ ನಾವು ನಂದಿನಿ ಹಾಲನ್ನೇ ಬಳಸ್ತೀವಿ. ಸೊ ರೈತರ ನಂದಿನಿ ಹಾಲು ಹಾಕ್ತಾರೆ, ನಾವು ಅದೇ ಹಾಲನ್ನು ನಾವು ಬೆಳೆಸ್ತೀವಿ. ಜೊತೆಗೆ ನಮಗೆ ಯಾವುದ್ಯಾವ್ದು ರಾ ಮೆಟೀರಿಯಲ್ ಬೇಕಾಗಿರುತ್ತೆ, ಇವಾಗ ನೋಡಿ ಕಾಫಿ ಪೌಡರ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು,
ಟೀ ಪೌಡ್ರ್ ಆಗಿರ್ಬೋದು, ಒಂದು ಶುಂಠಿ ಆಗಿರ್ಬೋದು, ಇದನ್ನೆಲ್ಲದನ್ನೂ ನಾವು ಬಳಸ್ತೀವಿ. ಸೊ ಇದು ಒಂದು ಸದುದ್ದೇಶ, ನಾವು ಒಂದು ದೇಶಕ್ಕೆ ಕೊಡುಗೆಯಾಗಿ ನಿಂತಿದ್ದೀವಿ ಮೇಡಮ್. ಅದ್ರ ಜೊತೆಗೆ ಮಹೇಶ್ ಸರ್ ಆಗಿರ್ಬೋದು, ಅವರು ಒಂದು ಧರ್ಮ ಅನ್ನೋದೊಂದು ವಿಚಾರದಲ್ಲಿ ಒಂದು ಧರ್ಮ ಕಾಪಾಡೋ ಒಂದು ನಿಟ್ಟಲ್ಲಿ ಅವರು ಒಂದು ಒಳ್ಳೆ ಸತ್ಕಾರ್ಯಗಳು ಮಾಡ್ತಿದ್ದಾರೆ. ಅವ್ರಿಗೂ ನಮ್ಮದು ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಸೊ ಸಮಾಜದಲ್ಲಿ ನಾನಿವತ್ತು ಎಲ್ಲವನ್ನ ಪಡ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೆ ಅದೇ ಸಮಾಜಕ್ಕೆ ನಾನು ಏನೋ ಒಂದು ರೀತಿಯಾದಂತಹ ಕೊಡುಗೆಯನ್ನು ಕೊಡಬೇಕು, ಆರೋಗ್ಯಕರವಾದಂತಹ ಕೊಡುಗೆಯನ್ನು ಕೊಡಬೇಕು. ಅಷ್ಟು ಅಲ್ಲದೆ ಕಷ್ಟಪಟ್ಟರೆ ಇಷ್ಟ ಸಾಧ್ಯ ಅನ್ನುವಂಥ ಎಲ್ಲ ವಿಚಾರವನ್ನ ಶಿವರಾಜ್ ಕುಮಾರ್ ಸರ್ ಅವರು ಬಹಳ ಅದ್ಭುತವಾಗಿ ನಮ್ಮ ಯುವಕರಿಗೆ, ಸ್ಪೆಷಲಿ ಯುವ ಶಕ್ತಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಏನೂ ಇಲ್ಲ, ನೀವು ಯಾವುದೇ ಫೀಲ್ಡಲ್ಲಿರಿ, ನಿಮಗೆ ಒಂದು ಗೋಲ್ ಇರಬೇಕು, ನಿಮಗಲ್ಲಿ ಒಂದು ಸಿನ್ಸಿಯಾರಿಟಿ ಇರಬೇಕು, ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ದಾಗ ಯಶಸ್ಸು ಖಂಡಿತವಾಗ್ಲೂ ಸಾಧ್ಯ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ, ನಮ್ಮ TV ವಿಕ್ರಮ ವೀಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದಕ್ಕೆ, ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಮ್ಮ ಮಾಲ್ಗುಡಿ ಬಿಸ್ನೆಸ್ಸಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಎಸ್, ಸೊ ಇದಾಗಿತ್ತು ಇವತ್ತಿನ ಯಶೋಗಾಥೆ. ಇಂತಹ ಇನ್ನಷ್ಟು ಹೊಸ ಹೊಸ ವಿಚಾರಗಳ ಜೊತೆಗೆ, ಇಂತಹ ವ್ಯಕ್ತಿತ್ವಗಳ ಜೊತೆಗೆ ಮತ್ತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ನೋಡ್ತಾ ಇರಿ TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.